ಮರದಲ್ಲಿ 3 ಟಾಯ್ಲೆಟ್ಗಳು. ಆನಂದಪುರ ಅನ್ನುವ ಊರಿನಲ್ಲಿರುವ ಎಲ್ಲರ ಮನೆಗಳಲ್ಲೂ ಖುಷಿ ತುಂಬಾನೇ ಇತ್ತು. ಆದ್ರೆ ಅದೇ ಊರಿನಲ್ಲಿರುವ ಟುನಿಯ ಮನೆಯಲ್ಲಿ ಮಾತ್ರ ಯಾವಾಗ್ಲೂ ಕಷ್ಟನೇ ಇತ್ತು. ಟುನಿಯ ಮಗಳು ಬುಜ್ಜಿ ಸಿಟಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ರು ಕೂಡ ಅವಳು ಸಂಪಾದನೆ ಮಾಡುವ ಹಣ ಮನೆ ಖರ್ಚಿಗೆನೆ ಸಾಕಾಗ್ತಾ ಇರ್ಲಿಲ್ಲ. ಒಂದಿನ ಟುನಿ, ಬುಜ್ಜಿ, ಬನ್ನು 3 ಜನ ಆಫೀಸಿಂದ ವರ್ಕ್ ಫ್ರಮ್ ಹೋಮ್ ನ ತಗೊಂಡು ಮನೆಗೆ ವಾಪಸ್ ಬಂದ್ರು. ಆವಾಗ ಬುಜ್ಜಿನ ನೋಡಿ ಟುನಿ ಬೇಜಾರಿಂದ, ಏನು ಬುಜ್ಜಿ, ಪಟ್ನವನ್ನು ಬಿಟ್ಬಿಟ್ಟು ಈ ರೀತಿ ಹಳ್ಳಿಯಲ್ಲಿ ಬಂದು ಕೂತ್ಕೊಂಡಿದ್ದೀಯಾ? ಇಲ್ಲಿ ಕರೆಂಟು ಸರಿಯಾಗಿರಲ್ಲ, ನೆಟ್ವರ್ಕು ಸರಿಯಾಗಿರಲ್ಲ. ಅಲ್ಲೇ ನಿನ್ಗೆ ಚೆನ್ನಾಗಿತ್ತು. ಅಯ್ಯೋ ಅಮ್ಮ, ಆ ಸಿಟಿಯಲ್ಲಿ ಎಷ್ಟೊಂದು ಸೆಕೆ ಆಗುತ್ತೆ ಗೊತ್ತಾ? ಆದ್ರೆ ಈ ನಮ್ಮ ಹಳ್ಳಿಯಲ್ಲಿ ಅದು ಕೂಡ ನೀವು ನನ್ನ ಹತ್ರ ಇರುವಾಗ ನನಗೆ ಏನೂ ಇಲ್ಲಮ್ಮ. ನಾನು ಆರಾಮವಾಗಿದ್ದೀನಿ. ಆದ್ರೆ ಇಲ್ಲಿ ಬಾತ್ರೂಮ್ ಹೋಗ್ಲಿಕ್ಕೆ ಮಾತ್ರ ಕಷ್ಟಮ್ಮ. ಆ ಚೊಂಬನ್ನು ಕೈಯಲ್ಲಿಟ್ಕೊಂಡು ಬಾತ್ರೂಮ್ಗೆ ಹೋಗುವಾಗ ನನ್ನ ಮರ್ಯಾದೆ ಹೋದ ರೀತಿ ಅನ್ಸುತ್ತೆ. ಏನ್ ಮಾಡೋದು ಬುಜ್ಜಿ, ನಮಗೆ ಬಾತ್ರೂಮ್ ಕಟ್ಟಕ್ಕೂ ಆಗಲ್ಲ, ದೊಡ್ಡ ಮನೆ ಕಟ್ಟಕ್ಕೂ ಆಗಲ್ಲ. ನಮ್ಮ ಪರಿಸ್ಥಿತಿ ಹಾಗೆ ತಾನೇ ಇದೆ. ಆ ಚಿಚ್ಚು ಮನೆ ನೋಡು, ಎಷ್ಟು ದೊಡ್ಡ ಮನೆ, ಮನೆಯೊಳಗೆ ಬಾತ್ರೂಮ್. ಅಯ್ಯೋ ಅಮ್ಮ, ಯಾಕಮ್ಮ ನೀವು ಬೇಜಾರು ಮಾಡ್ತೀರಾ? ನಾನು ಇನ್ನೂ ಚೆನ್ನಾಗಿದ್ದೀನಿ, ನನ್ನ ಮೈಂಡು ಚೆನ್ನಾಗಿದೆ, ನನ್ನ ಕೆಲಸ ಕೂಡ ಚೆನ್ನಾಗಿದೆ, ನಾನು ಆರಾಮವಾಗಿದ್ದೀನಿ. ಹಾಗೆ ಆ ದಿನ ಸಂಜೆ ಸಮಯ ಬುಜ್ಜಿ, ಚಿನ್ನು, ಬನ್ನು 3 ಜನನು ಅವ್ರಿಗೆ ತುಂಬಾನೇ ಫೇವ್ರೆಟ್ ಆದ ಪ್ಲೇಸ್ ಆದ ನದಿ ತೀರಕ್ಕೆ ಬಂದು ಕೂತ್ಕೊಂಡಿದ್ರು. ಬೆಳದಿಂಗಳ ಬೆಳಕು ನದಿ ನೀರಲ್ಲಿ ಬಿದ್ದು ನದಿಲಿದ್ದ ನೀರು ಕೂಡ ಬೆಳ್ಳಿ ತರ ಪಳಪಳ ಹೊಳಿತಾ ಇತ್ತು. ಬುಜ್ಜಿ, ಆಫೀಸ್ ಲ್ಯಾಪ್ಟಾಪ್ನ ಓಪನ್ ಮಾಡುವಾಗ ನನಗೆ ಅದರಲ್ಲಿರುವ ವರ್ಕ್ ಕಾಣೋದಿಲ್ಲ, ಈ ಕೆರೆಯಲ್ಲಿರುವ ಮೀನೇ ಕಾಣೋದು. ನಾನು ವರ್ಕ್ ಮಾಡುವಾಗ ನನ್ನ ಹಿಂದೆ ಕೋಳಿ ಕೂಗಿದ್ರೆ ನನ್ನ ಬಾಸು ಫೈರ್ ಆಗ್ತಾರೆ. ಹೌದು ಕಣೋ ಬನ್ನು, ಈ ಆಫೀಸ್ ಕೆಲಸವನ್ನು ಇಲ್ಲಿ ಬಂದು ಮಾಡಿ ಮಾಡಿ ತುಂಬಾನೇ ಬೋರ್ ಆಗ್ತಾ ಇದೆ. ನಾವು ಹೊಸದಾದ ಏನಾದರೂ ಪ್ರಾಜೆಕ್ಟ್ನ ಆರಂಭಿಸಬೇಕು. ಗೂಗಲ್ ಕಂಪನಿಯವರೇ ಬಂದು ನೇರವಾಗಿ ನಮಗೆ ಕೆಲಸವನ್ನು ಕೊಡಬೇಕು. ಲೇ ಬನ್ನು, ಹೊಸದಾದ ಕೆಲಸ ಅಂತ ಹೇಳ್ದೆಲ್ಲ, ಆವಾಗ ನನಗೆ ಒಂದು ಆಲೋಚನೆ ಬಂತು. ನಮ್ಮ ಊರಲ್ಲಿ ಯಾರ ಮನೆಯಲ್ಲೂ ಕೂಡ ಸರಿಯಾದ ಬಾತ್ರೂಮ್ಗಳೇ ಇಲ್ವಲ್ಲ ಕಣೋ. ಏನ್ ಬುಜ್ಜಿ ಮಾತಾಡ್ತಾ ಇದ್ದೀಯಾ? ನಾವು ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಾ ಅಥವಾ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದೀವಾ? ನಾವ್ ಹೇಗೆ ಬಾತ್ರೂಮ್ ಕಟ್ಟಲು ಸಾಧ್ಯ? ಲೇ ಬನ್ನು, ನಾನು ಹೇಳ್ತಾ ಇರೋದು ಹಾಗೆ ಅಲ್ಲ ಕಣೋ. ಮನೆಗೆ ಬಾತ್ರೂಮ್ ಇಲ್ಲ ಅಲ್ವಾ? ಪ್ರತಿಯೊಂದು ಮನೆಗೂ ಅಥವಾ ಮರದ ಮೇಲೆ ಹೈಟೆಕ್ ಟಾಯ್ಲೆಟ್ ನ ಕಟ್ಟಬೇಕು. ಆವಾಗ ಚಿನ್ನು ಜೋರಾಗಿ ನಗುತ್ತಾ, ಏನು, ಮರದ ಮೇಲೆ ಟಾಯ್ಲೆಟಾ? ಬುಜ್ಜಿ, ನಿನ್ನ ಸಾಫ್ಟ್ವೇರ್ ಮೈಂಡಲ್ಲಿ ಈ ರೀತಿ ಒಂದು ವೈರಸ್ ಇದೆಯಾ? ಮರದ ಮೇಲೆ ಟಾಯ್ಲೆಟ್ನ ಕಟ್ಟಿದ್ರೆ ಮೇಲೆ ಕೂರೋರ ಪರಿಸ್ಥಿತಿ ಬಿಡು, ಕೆಳಗೆ ಕೂತಿರೋರ ಪರಿಸ್ಥಿತಿ ಏನು? ಮೇಲೆ ಆರಾಮವಾಗಿ ಹೋದ್ರೆ ಕೆಳಗಿರೋರು ಹೆಲ್ಮೆಟ್ ಹಾಕೋಬೇಕಾಗುತ್ತೆ. ಹೌದು ಕಣೋ, ಮೇಲೆಯಿಂದ ಗ್ರಾವಿಟಿ ಫೋರ್ಸ್ ಕೆಳಗೆ ಬಿದ್ರೆ ಜನರು ನಮ್ನ ಒದ್ದೋಡಿಸ್ತಾರೆ. ನಿನ್ನ ಐಡಿಯಾ ಏನು? ನೀನು ಮೇಲೆ ಏನಾದ್ರೂ ರಾಕೆಟ್ ಫೆಸಿಲಿಟಿನ ಮಾಡ್ತೀಯಾ ಅಥವಾ ಪೈಪ್ ಫೆಸಿಲಿಟಿನ ಮಾಡ್ತೀಯಾ? ನಾಳೆ ಬೆಳಿಗ್ಗೆ ಯಾರಾದ್ರೂ ಬಂದು ಆ ಪೈಪ್ನ ಎಳೆದಾಕ್ಬಿಟ್ರೆ ಆಮೇಲೆ ಕೆಳಗಿರುವ ಜನರ ಪರಿಸ್ಥಿತಿ ಏನು? ನನ್ನ ಐಡಿಯಾನ ಸರಿಯಾಗಿ ಅರ್ಥ ಮಾಡ್ಕೊಳ್ರು. ಮರದ ಮೇಲೆ ಟಾಯ್ಲೆಟ್ನ ಕಟ್ಟದ್ಮೇಲೆ ಅದಕ್ಕೆ ಸರಿಯಾದ ಪೈಪ್ ಲೈನ್ ನ ಕನೆಕ್ಟ್ ಮಾಡಿ ಕೆಳಗೆ ಭೂಮಿಯಲ್ಲಿ ಒಂದು ಸೆಪ್ಟಿಕ್ ಟ್ಯಾಂಕ್ ಅನ್ನು ನಿರ್ಮಿಸಬೇಕು. ಆ PUC ಪೈಪ್ಗಳಿಗೆ ಎಲೆಗಳ ಬಣ್ಣ ಹಚ್ಚಬೇಕು. ಆವಾಗ ಇಲಿಗಳು, ಬೇರೆ ಏನಾದ್ರೂ ಹುಳಗಳು ಕೂಡ ಇದು ಮರ ಅಂತ ಕಂಪ್ಯೂಸ್ ಆಗ್ಬೇಕು. ನಾವು ಇಕೋ ಫ್ರೆಂಡ್ಲಿ ಟಾಯ್ಲೆಟ್ ಕಟ್ಟೋಣ. ಮರದ ಮೇಲೆ ಟಾಯ್ಲೆಟ್ ಇದ್ರೆ ತಂಪಾದ ಗಾಳಿ ಬರುತ್ತೆ. ಆಮೇಲೆ ಆರಾಮವಾಗಿ ಪೇಪರ್ ಓದ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುತ್ತಾ ಟಾಯ್ಲೆಟ್ಗೆ ಹೋಗ್ಬೋದಲ್ವಾ? ನಮ್ಮ ಮನೆಯಲ್ಲಿ ಆಲ್ರೆಡಿ ಇಟಾಲಿಯನ್ ಬಾತ್ರೂಮ್ ಇದೆ. ನಾನು ಅದನ್ನ ಬಿಟ್ಬಿಟ್ಟು ಮರದ ಮೇಲೆ ಟಾಯ್ಲೆಟಿಗೆ ಹೋದ್ರೆ ಆಮೇಲೆ ನಮ್ಮಮ್ಮ ನನ್ನ ಚಡ್ಡಿ ಬಿಟ್ಬಿಟ್ಟು ಸರಿಯಾಗಿ ಬಾರಿಸ್ತಾರೆ. ಹೌದು, ಮರದ ಮೇಲೆ ಕೂತ್ಕೊಂಡು ಪ್ರಕೃತಿನ ವರ್ಣನೆ ಮಾಡ್ಕೊಂಡು ಯಾಕೆ ಬುಜ್ಜಿ ಟಾಯ್ಲೆಟ್ಗೆ ಹೋಗ್ಬೇಕು? ಹಾಗೆ ಹೋದ್ರೆ ಬರಲ್ವಾ? ನಮ್ಮ ಮನೆಯಲ್ಲಿ ಕೂಡ ಗ್ಲಾಸ್ ಡೋರ್ ಬಾತ್ರೂಮ್ ಇದೆ. ನಾನು ಅದನ್ನ ಬಿಟ್ಬಿಟ್ಟು ಮರದ ಮೇಲೆ ಹೋಗಿ ಟಾಯ್ಲೆಟ್ ಮಾಡಿದ್ರೆ ನಮ್ಮಮ್ಮ ನನ್ನನ್ನು ಬೈತಾರೆ. ಹೌದು, ಈ ಶೋಕಿ ಎಲ್ಲ ನಮಗೆ ಆಗಲ್ಲ, ನಾವು ಬರಲ್ಲ ಕಣೋ. ಲೇ, ಮೊದ್ಲು ನಾವು 3 ಫ್ಯಾಮಿಲಿ ಮಾತ್ರ ಈ ಬಾತ್ರೂಮ್ ನ ಕಟ್ಟೋಣ ಕಣೋ. ನಾವು ಕಟ್ಟಿ ಆದ್ಮೇಲೆ ಇದನ್ನ ಊರಿನ ಜನರೆಲ್ಲ ನೋಡಿ ನಗ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ನಮ್ಮ ಕೆಲಸ ಎಲ್ಲ ಮುಗ್ದ್ಮೇಲೆ ಅವರು ಕೂಡ ಇಷ್ಟು ಚೆನ್ನಾಗಿ ಕಟ್ಟಿದೀರಾ ಅಂತ ಹೇಳ್ತಾರೆ. ನಾವೇ ಮೊದ್ಲು ಆರಂಭಿಸೋಣ. ಮರುದಿನ ಬೆಳಗ್ಗೆ ಅವ್ರ 3 ಜನನು ಅವರ ಪ್ಲಾನ್ ಬಗ್ಗೆ ಅವರ ತಾಯಿಯಂದಿರ ಹತ್ತಿರ ಹೇಳಿದ್ರು. ಬನ್ನು ಚೋಟು ಹತ್ರ, ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಮರದ ಮೇಲೆ AC ಬಾತ್ರೂಮ್ನ ಕಟ್ಟಬೇಕು ಅಂತ ಇದ್ದೀನಮ್ಮ. ಆರಾಮವಾಗಿ ACಯಲ್ಲಿ ಕೂತ್ಕೋಬಹುದು. ಬನ್ನು ಹೇಳಿದನ್ನ ಕೇಳಿ ಚೋಟು ತುಂಬಾನೇ ಕೋಪದಿಂದ,
ಏನೋ ಬನ್ನು, ಮನೆಯಲ್ಲಿ ಇಷ್ಟು ಚೆನ್ನಾಗಿ ಬಾತ್ರೂಮ್ ಇರುವಾಗ ನೀನು ಮರದ ಮೇಲೆ ಹೋಗಿ ಕೂತ್ಕೊಂಡು ಟಾಯ್ಲೆಟಿಗೆ ನನ್ನ ಮರ್ಯಾದೆ ತೆಗಿತೀಯಾ? ಆ ತುನಿ ಮಗಳು ಬುಜ್ಜಿ ಜೊತೆ ಸೇರಿನೇ ನಿನಗೆ ಈ ರೀತಿ ಹುಚ್ಚಿಡ್ದಿರೋದು. ಇದೇ ರೀತಿ ಮಾಡಿದ್ರೆ ನಿನ್ನ ಲ್ಯಾಪ್ಟಾಪ್ ಎಲ್ಲ ತೆಗ್ದಾಕಿ ಒಡೆದಾಕ್ಬಿಡ್ತೀನಿ ನೋಡು. ಚಿಚ್ಚು ಮನೆಯಲ್ಲಿ ಚಿನ್ನು, ಅಮ್ಮ, ಮರದ ಮೇಲೆ ಒಳ್ಳೆ ಹೈಟೆಕ್ ಟಾಯ್ಲೆಟ್ ಕಟ್ಬೇಕು ಅಂತ ಇದ್ದೀನಿ, ಅದು ಬಲೆ ಜೋರಾಗಿರುತ್ತೆ. ಚಿಚ್ಚು ಲೆಕ್ಕದ ಪುಸ್ತಕನ ಮುಚ್ಚಿಟ್ಟು ಗರ್ವದಿಂದ, ಲೇ ಚಿನ್ನು, ಹಣ ಏನಾದ್ರೂ ಮರದಲ್ಲಿ ಬೆಳೀತಾ ಇದೆಯಾ? ನಿನಗೇನಾದ್ರೂ ಹುಚ್ಚ? ಮನೆಯಲ್ಲಿ ಇಷ್ಟು ಚೆನ್ನಾಗಿ ಟಾಯ್ಲೆಟ್ ಇರುವಾಗ ಇವನೋಗಿ ಮರದ ಮೇಲೆ ಟಾಯ್ಲೆಟ್ ಕಟ್ತಾನಂತೆ. ನಾನು ಬಡ್ಡಿಗೆ ಬಿಟ್ಟು ಹಣ ಸಂಪಾದನೆ ಮಾಡೋದು ಅದಕ್ಕೆ ಹೋಗ್ಬಿಡುತ್ತೆ. ನಮ್ಮ ಬಂಗ್ಲೆಯ ಪಕ್ಕದಲ್ಲಿ ಇದೊಂದು ದರಿದ್ರ ಆಲೋಚನೆ. ಆ ಬುಜ್ಜಿ ಜೊತೆ ಸೇರದ್ನ ಬಿಟ್ಬಿಡು, ಇಲ್ಲದಿದ್ರೆ ನನಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ನೋಡು. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ, ಅಮ್ಮ, ನಾನು ನನ್ನ ಫ್ರೆಂಡ್ ಜೊತೆ ಸೇರಿ ಮರದ ಮೇಲೆ ಹೈಟೆಕ್ ಟಾಯ್ಲೆಟ್ ಕಟ್ಬೇಕು ಅಂತಿದ್ದೀನಿ. ಆದ್ರೆ ನನ್ನ ಕೈಯಲ್ಲಿ ಅಷ್ಟೊಂದು ಹಣ ಇಲ್ಲ. ಶೀಟ್ ತಗೋಬೇಕು, ಪೈಪ್ ತಗೋಬೇಕು, ಅದಕ್ಕೆಲ್ಲ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಬುಜ್ಜಿ, ನೀನು ಏನೇ ಮಾಡಿದ್ರು ಒಳ್ಳೇದೇ ಮಾಡೋದು. ನಾವು ಜಮೀನ್ದಾರರಾಗಿ ಇದ್ದಾಗ ಇತರರಿಗೆ ನಾನ್ ಸಹಾಯ ಮಾಡ್ತಾ ಇದ್ದೆ. ಇವಾಗ ನೀನ್ ನನ್ನ ಜೊತೆನೆ ಹಣ ಕೇಳ್ತಾ ಇದ್ದೀಯಾ? ನನ್ನ ಕೈಯಲ್ಲ ಆಗಿದ್ನ ಸಹಾಯ ಮಾಡ್ತೀನಿ. ನೀನು ಮಾಡುವುದು ಯಾವುದು ಕೂಡ ಹಾಳಾಗೋದಿಲ್ಲ. ಆದ್ರೆ ಹಣಕ್ಕೆ ಏನ್ ಮಾಡೋದು? ಅಮ್ಮ, ಚಿಚ್ಚು ಆಂಟಿ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವಮ್ಮ, ನೀವು ಅವ್ರ ಜೊತೆ ಹೋಗಿ ಬಡ್ಡಿಗೆ ಸ್ವಲ್ಪ ಹಣ ಕೇಳಿ. ಆದ್ರೆ ಬಾತ್ರೂಮ್ ಕಟ್ಲಿಕ್ಕೆ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಚಿನ್ನು ಹೇಳಿರ್ತಾನೆ, ಅದರಿಂದ ಅವರು ಬಾತ್ರೂಮ್ ಕಟ್ಲಿಕ್ಕೆ ನಮಗೆ ಹಣ ಕೊಡೋದಿಲ್ಲ. ಸರಿ ಬುಜ್ಜಿ, ನಿನಗೋಸ್ಕರ ನಾನು ಹೋಗ್ತೀನಿ. ಆ ಚಿಚ್ಚು ನನ್ನ ಎಷ್ಟು ಮರ್ಯಾದಿಲ್ದೆ ಮಾತಾಡಿದ್ರು ಪರವಾಗಿಲ್ಲ, ನಾನು ನಿನಗೋಸ್ಕರ ಹೋಗ್ತೀನಿ. ಹಾಗೆ ಟುನಿ ಮೆಲ್ಲೆ ಚಿಚುವಿನ ಮನೆಗೆ ಹೋದ್ಲು. ಚಿಚ್ಚು ಆವಾಗ್ಲೂ ಬಡ್ಡಿ ಲೆಕ್ಕ ನೋಡ್ತಾ ಇದ್ಲು. ಟುನಿ ಮನೆಗ್ ಬಂದಾಗ ಚಿಚ್ಚು, ಬಾ ತುನಿ, ಏನು ಈ ರಾತ್ರಿ ಸಮಯದಲ್ಲಿ ಬಂದಿದೀಯಾ? ನಿನ್ಗೇನಾದ್ರೂ ಹಣ ಬೇಕಾ? ನಿನ್ನ ಮಗಳು ಬುಜ್ಜಿ ಕಳಿಸಿದಾಳ ಏನು? ಚಿಚ್ಚು ಅವ್ರೆ, ನನ್ ಮಗಳು ಪಟ್ನದಲ್ಲಿ ಏನೋ ಕಂಪ್ಯೂಟರ್ ಕೋರ್ಸ್ನ ಆರಂಭಿಸ್ತಾಳಂತೆ. ಅದಕ್ಕೆ ಸ್ವಲ್ಪ ಹಣ ಕೇಳಿದ್ರು, ಅದಕ್ಕೆ ನಾನು ಕೂಡ ಬಂದೆ. ಓ ಹೌದಾ? ನಾನು ಕೊಡ್ತೀನಿ ತುನಿ, ಆದ್ರೆ ತಿಂಗಳು ನನಗೆ ಬಡ್ಡಿ ಸರಿಯಾಗಿ ಬಂದ್ಬಿಡ್ಬೇಕು. ಅದು ಮಾತ್ರ ಬರದಿದ್ರೆ ನಾನು ಕಂಪ್ಯೂಟರ್ ಸಿಸ್ಟಮ್ಗಿಂತ ಫಾಸ್ಟ್ ಆಗಿರ್ತೀನಿ. ಅಂದ ಹಾಗೆ ನಿನ್ನೆ ನನ್ನ ಮಗ ಚಿನ್ನು ಬಂದು ಮರದ ಮೇಲೆ ಟಾಯ್ಲೆಟ್ ಕಟ್ತೀನಿ, ನನಗೆ ಹಣ ಬೇಕು ಅಂತ ಹೇಳ್ದ. ನಾನು ಸರಿಯಾಗಿ ಬೈದ್ಬಿಟ್ಟೆ. ನಿನ್ನ ಮಗಳು ಕೇಳಿದ್ರೆ ನೀನು ಕೂಡ ಒಪ್ಬೇಡ. ಟುನಿ ಅವಳ ಮನ್ಸಲ್ಲಿ, ಅಯ್ಯೋ ದೇವ್ರೆ, ಇದುವರೆಗೂ ನಾನು ನಿಜಾನೇ ಹೇಳಲಿಲ್ಲ. ನಿಜ ಮಾತ್ರ ಗೊತ್ತಾಗ್ಬಿಟ್ರೆ ಬಾಡಿಗೆ ಮನೇನ ಕೂಡ ಬರ್ಕೋತಾಳೆ ಇವಳು. ಅಯ್ಯೋ ಚಿಚ್ಚು, ನನ್ ಮಗಳು ನನ್ ಜೊತೆ ವಿಚಾರದ ಬಗ್ಗೆ ಹೇಳಲೇ ಇಲ್ವಲ್ಲ. ಒಂದು ವೇಳೆ ಹೇಳಿದ್ರೆ ನಾನ್ ಮಾತ್ರ ಯಾಕೆ ಹಣ ಕೊಡ್ತೀನಿ? ಮರದ ಮೇಲೆ ಹೋಗಿ ಹುಚ್ಚು ಕೆಲ್ಸ. ಯಾರಾದ್ರೂ ಟಾಯ್ಲೆಟ್ ನ ಕಟ್ತಾರಾ? ಹೌದು ತುನಿ, ಈ ಮಕ್ಕಳಿಗೆ ಪಟ್ನದ ಹುಚ್ಚಿಡ್ದಿರ್ಬೇಕು. ಸರಿ, ನೀನು 30,000 ಕೇಳ್ದಲ್ಲ, ಇದಕ್ಕೆ 5,000 ಬಡ್ಡಿ ಹಾಕಿ ಕೊಡುವಾಗ ಕೊಟ್ಬಿಡು. ಸರಿಯಾಗಿ ಕೊಟ್ಬಿಡು, ಇಲ್ಲದಿದ್ರೆ ನನ್ ಬಗ್ಗೆ ಗೊತ್ತು ತಾನೆ. ಸರಿ ಚಿಚ್ಚು, ಹಾಗೇನೆ ಕಟ್ಬಿಡ್ತೀನಿ. ಹಾಗೆ ಟುನಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗ ಆವಾಗ್ಲೇ ಆ ಊರಿನಲ್ಲಿದ್ದ ಮಹಿ ಹದ್ದು ಮುಂದ್ಗಡೆ ಬಂದ್ಲು. ಅವಳು ಯಾವಾಗ್ಲೂ ಯಾವ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಲ್ಲ, ಆದ್ರೆ ಎಲ್ಲದ್ರಲ್ಲೂ ಒಂದು ಅವಸರ ಮಾತ್ರ ಇರುತ್ತೆ. ಏಯ್ ತುನಿ, ಏನು ಕೈಯಲ್ಲಿ ಅಷ್ಟೊಂದು ಹಣ ಇಟ್ಕೊಂಡಿದ್ಯಾ? ಏನಾದ್ರೂ ಲಂಡನ್ಗೆ ಹೋಗ್ತೀಯಾ ಅಥವಾ ಏನಾದ್ರೂ ಜೆಟ್ ವಿಮಾನನ ಬುಕ್ ಮಾಡ್ತೀಯಾ? ಅದು ಏನು ಇಲ್ಲ ಮಗಿ, ಅದು ಬುಜ್ಜಿಯ ವಿದ್ಯಾಭ್ಯಾಸಕ್ಕೋಸ್ಕರ. ಏನ್ ತುನಿ ಹೇಳ್ತಾ ಇದೀಯಾ? ಮರದ ಮೇಲೆ ನೀವೇನೋ ಹೋಟೆಲ್ನ ಆರಂಭಿಸ್ತೀರಂತೆ, ಅದು ಕೂಡ ಪಾನಿಪುರಿ ವ್ಯಾಪಾರ ಎಲ್ಲ ಮಾಡ್ತೀರಂತೆ ಅಲ್ವಾ? ನನಗೆ ಪ್ರತಿದಿನ 2 ಪ್ಲೇಟ್ನ ಕೊಟ್ಬಿಡ್ಬೇಕು. ಅಯ್ಯೋ ಮಗಿ, ಯಾವಾಗ ನೋಡಿದ್ರು ನಿಂದು ತಿನ್ನೋದೇ ಗೋಳು. ನಾವು ಹೋಟೆಲ್ ಕಟ್ತಾ ಇಲ್ಲ, ಟಾಯ್ಲೆಟ್ ಕಟ್ತಾ ಇದೀವಿ. ಏನು ಮರದ ಮೇಲೆ ಟಾಯ್ಲೆಟ್ ಕಟ್ತೀರಾ? ಮರದ ಮೇಲೆ ಗಾಳಿ ಬಂದಾಗ ಟಾಯ್ಲೆಟ್ ಎಲ್ಲ ಕೆಳಗೆ ಬಿದ್ದೋಗಲ್ವಾ? ಒಂದು ವೇಳೆ ನಾನು ಕೂತ್ಕೊಂಡು ಟಾಯ್ಲೆಟ್ ಮಾಡ್ತಾ ಇರುವಾಗ ಕೆಳಗೆ ಪಕ್ಷಿಗಳೇನಾದ್ರೂ ಮಾಡಿದ್ರೆ ಮೇಲೆ ನಾನು ಹಾಗೇನೆ ಕೆಳಗೆ ಬಿದ್ದೋಗಲ್ವಾ? ಏನಿದು? ಟಾಯ್ಲೆಟ್ಗೆ ಹೋಗುವಾಗ ಯಾರಾದ್ರೂ ವಾಚ್ಮೆನ್ ನ ಹೊರಗಡೆ ಕಾವಲಿಗೆ ನಿಲ್ಸ್ಬಿಟ್ಟು ಹೋಗ್ಲಿಕ್ಕಾಗುತ್ತಾ? ಅಯ್ಯೋ ಹುಚ್ಚು ಮಗಿ, ಗಾಳಿಗೆ ಬೀಳದಿಲ್ಲ, ಅಷ್ಟೊಂದು ಗಟ್ಟಿಯಾಗಿ ಕಟ್ತಾರೆ. ಆದ್ರೆ ನಾನ್ ಮಾತ್ರ ಆ ಮರದ ಮೇಲೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲಪ್ಪ. ಅಲ್ಲಿಂದ ಮೇಲೆಯಿಂದ ಕೆಳಗೆ ಬಿದ್ದೋಗ್ಬಿಟ್ರೆ ಆಮೇಲೆ ನನ್ನ ಸೊಂಟ ಎಲ್ಲ ಮುರಿದೋಗಿ ಆಮೇಲೆ ನನ್ನ ಯಾರು ನೋಡ್ತಾರೆ? ತುನಿ, ಯಾವುದು ಮೇಲೆ ಕಾರ್ ಸೀಟ್ ಅಲ್ಲೆಲ್ಲ ಬೆಲ್ಟ್ ಇಟ್ಟಿರ್ತಾರಲ್ಲ, ಅಂತ ಬೆಲ್ಟ್ ಏನಾದ್ರೂ ಇರುತ್ತಾ? ಟಾಯ್ಲೆಟ್ ಎಲ್ಲ ಕಟ್ಟಿ ಆದ್ಮೇಲೆ ರಿಬ್ಬನ್ ಕಟ್ ಮಾಡಕ್ಕೆ ನನ್ನ ಕರೀರಿ, ಬರ್ತೀನಿ. ಸರಿ ಮಗಿ, ನೀನು ಹೊರಡು, ನಿನಗೆ ಆಮೇಲೆ ಹೇಳ್ತೀವಿ. ಹಾಗಂತ ಹೇಳಿ ಮಹಿ ಕಳಿಸ್ಬಿಡ್ತು. ಆ ದಿನ ಪುನಃ ರಾತ್ರಿ ಸಮಯ 3 ಜನನು ಭೇಟಿಯಾದ್ರು. ಬನ್ನು ಚಿನ್ನು ಇಬ್ರು ಮುಖ ಕೂಡ ತುಂಬಾನೇ ಬಾಡಿ ಹೋಗಿತ್ತು. ಬುಜ್ಜಿ, ನಾನು ನಮ್ಮ ಅಮ್ಮನ ಜೊತೆ ಮರದ ಮೇಲೆ ಟಾಯ್ಲೆಟ್ ಕಟ್ತೀನಿ ಅಂದಿದ್ದಕ್ಕೆ ನಮ್ಮ ಅಮ್ಮ ನನ್ನ ಒಡಿಯಕ್ ಬಂದ್ರು. ನನ್ನ ಕೈಯಲ್ಲಿದ್ದ ಡೆಬಿಟ್ ಕಾರ್ಡ್ಸ್, ATM ಕಾರ್ಡ್ಸ್ ಎಲ್ಲವನ್ನು ತೆಗ್ದಿಟ್ಕೊಂಡ್ಬಿಟ್ರು. ಯಾವುದು ನನ್ಗೋಸ್ಕರ ಕೊಡೋದಿಲ್ಲ ಅಂತೆ.
ಹೌದು ಬುಜ್ಜಿ, ನಾನ್ ಕೂಡ ನಮ್ಮ ಅಮ್ಮನ ಜೊತೆ ಹೇಳ್ದೆ. ನಮ್ಮ ಅಮ್ಮ ನನ್ನ ಎಷ್ಟು ಬೈದ್ರು ಗೊತ್ತಾ? ಏನೋ ನಿನಗೇನಾದ್ರೂ ಹುಚ್ಚ, ನನ್ನ ಬಡ್ಡಿ ದುಡ್ಡನ್ನೆಲ್ಲ ನೀನ್ ಇದಕ್ಕೆ ಖರ್ಚು ಮಾಡಕ್ ನೋಡ್ತೀಯ ಅಂತ ಬೈತಾ ಇದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ನೀವೆಲ್ಲರೂ ನನಗೆ ಸಹಾಯ ಮಾಡದಿದ್ರು ಪರವಾಗಿಲ್ಲ. ನಾನು ನಮ್ಮ ಅಮ್ಮನ ಜೊತೆ ವಿಷಯ ಹೇಳಿದಾಗ ನಮ್ಮಮ್ಮ ನಾನ್ ನಿನ್ಗೆ ಸಹಾಯವಾಗಿದ್ದೀನಿ, ನೀನು ಕಟ್ಟು ಅಂತ ಧೈರ್ಯ ಕೊಟ್ಟಿದ್ದಾರೆ. ಚಿಚ್ಚು ಆಂಟಿ ಕೈಯಿಂದ ಹಣವನ್ನು ಕೂಡ ತಂದು ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ನೀವು ಬರದಿದ್ರು 3 ಟಾಯ್ಲೆಟ್ ನ ಕಟ್ತೀನಿ. ಇಲ್ಲಿ ನೋಡು ಬುಜ್ಜಿ, ನಾವು ಬರದಿಲ್ಲ ಅಂತ ಹೇಳಿದ್ಮೇಲೆ ನೀನ್ ಯಾಕೆ 3 ಟಾಯ್ಲೆಟ್ ನ ಕಟ್ತೀಯಾ? ಕಟ್ಟಿ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಕಣೋ. ನಿಮ್ಮಿಬ್ರಿಗೂ ನನ್ನ ಆಲ್ ದ ಬೆಸ್ಟ್. ಹಾಗಂತ ಹೇಳಿ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಹೋದ್ಲು. ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಸೇರಿ ಅವ್ರ ಕೈಯಲ್ಲಿದ್ದ ಹಣನ ಖರ್ಚು ಮಾಡಿ ಬಿದಿರಿನ ಕೊಂಬೆಗಳು, ಕೆಲವು ಶೀಟ್ಗಳು, ಪೈಪ್ಗಳು, ಹೀಗೆ ಟಾಯ್ಲೆಟ್ಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡ್ ಬಂದು ಆ ದಿನ ಇಡೀ ತುಂಬಾನು ಕಷ್ಟಪಟ್ಟು ಮರದ ಮೇಲೆ 3 ಟಾಯ್ಲೆಟ್ಗಳನ್ನ ಅವರು ಕಟ್ಟಿದ್ರು. ಬುಜ್ಜಿ, ಈ ಪೈಪ್ನೆಲ್ಲ ಎತ್ತಷ್ಟರಲ್ಲಿ ಜೀವ ಹೋಗಿ ಜೀವ ಬಂದ್ಬಿಡ್ತು. ಆದ್ರೂ ನೀನು ಟಾಯ್ಲೆಟ್ ಕಟ್ತೀನಿ ಅಂದಾಗ ನನ್ ಕೈಯಲ್ಲಾದ ಸಹಾಯನ ಮಾಡ್ಬೇಕಲ್ವಾ? ಆವಾಗ ಬುಜ್ಜಿ, ಅಮ್ಮ ನೀವು ನಂಬಿಕೆಯಿಂದ ಇರಿ ಅಮ್ಮ. ನಾವು ಈ ಟಾಯ್ಲೆಟ್ನೆಲ್ಲ ಕಟ್ಟಿ ಆದ್ಮೇಲೆ ಎಲ್ಲರೂ ನಮ್ಮನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಇದನ್ನ ನಾವು ಬಾಡಿಗೆಗೆ ಕೂಡ ಬಿಡಬಹುದು. ಒಂದಿನ ರಾತ್ರಿ ಅಡಿಗೆ ಮಾಡ್ತಾ ಇದ್ದಾಗ ಟುನಿ ಬುಜ್ಜಿನ ಹತ್ರ, ಬುಜ್ಜಿ, ಅವರೆಲ್ಲ ಬೇಡ ಅಂತ ಹೇಳಿದ್ರಲ್ವಾ, ಮತ್ತೆ ನೀನ್ ಯಾಕೆ 3 ಟಾಯ್ಲೆಟ್ ಕಟ್ತಾ ಇದ್ದೀರಾ? ನಮಗೆ ಬೇಕಾಗಿದ್ನ ಕಟ್ಬೋದಲ್ವಾ? ಬುಜ್ಜಿ ಅಳುತ್ತಾ ಟುನಿಯ ಕೈಯನ್ನ ಹಿಡ್ಕೊಂಡು, ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ನನ್ ಜೊತೆ ಸೇರಿ ಇದೇ ರೀತಿ ಟಾಯ್ಲೆಟ್ ನ ಕಟ್ಬೇಕು ಅಂತ ಕನ್ಸು ಕಂಡಿದ್ರಮ್ಮ. ಆದ್ರೆ ನೀವು ನನಗೆ ಸಹಾಯ ಮಾಡಿದ ರೀತಿ ಅವ್ರ ಅಮ್ಮಂದಿರು ಅವರಿಗೆ ಸಹಾಯ ಮಾಡ್ಲಿಲ್ಲಮ್ಮ. ಅವ್ರ ಜೊತೆ ಜಗಳ ಮಾಡಿದ್ರಂತೆ. ಆದ್ರೆ ನಾನು ಬಿಡೋದಿಲ್ಲಮ್ಮ. ನನಗೆ ನನ್ನ ಸ್ನೇಹ ತುಂಬಾನೇ ಮುಖ್ಯ. ನಾನು ನನ್ನ ಫ್ರೆಂಡ್ಸಿಗೋಸ್ಕರ ಈ ಟಾಯ್ಲೆಟ್ ನ ಕಟ್ತೀನಿ. ಬನ್ನು ಚಿನ್ನುಗೋಸ್ಕರ ನಾನು ಆ 2 ಟಾಯ್ಲೆಟ್ ನ ಕಟ್ತಿದ್ದೀನಿ. ಸ್ನೇಹಕ್ಕಿಂತ ನನಗೆ ಬೇರೆ ಯಾವುದು ಮುಖ್ಯ ಇಲ್ಲಮ್ಮ. ಟುನಿ ತುಂಬಾನು ಸಂತೋಷದಿಂದ, ಬುಜ್ಜಿ, ಎಷ್ಟು ಒಳ್ಳೆ ಮಗಳಮ್ಮ ನೀನು. ನನ್ನ ಹೊಟ್ಟೆಲಿ ನೀನು ಹುಟ್ಟಿದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ನಿನ್ನ ಫ್ರೆಂಡ್ಶಿಪ್ ನಿನಗೆ ವಿಜಯವನ್ನು ತಂದು ಕೊಡುತ್ತೆ. ಮರುದಿನ ಬೆಳಗ್ಗೆ ಆನಂದಪುರ ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಮೇಲೆ 3 ಟಾಯ್ಲೆಟ್ಗಳು ಇತ್ತು. ಆ ಟಾಯ್ಲೆಟ್ಗಳು ಮಾಡರ್ನ್ ಟಾಯ್ಲೆಟ್ಗಳು. ಮೇಲೆ ಒಂದು ನೀರಿನ ಟ್ಯಾಂಕ್ ಕೂಡ ಇತ್ತು. ಆವಾಗ್ಲೇ ಟುನಿ ಗುಬ್ಬಚ್ಚಿ, ಮಹಿ, ಚಿಚು, ಚೋಟು ಹಾಗೂ ಊರಿನ ಜನರನ್ನ ಅಲ್ಲಿಗೆ ಕರ್ಕೊಂಡ್ ಬಂದ್ಲು. ಅರೆ, ಏನಿದು? ಮರದ ಮೇಲೆ ದೊಡ್ಡ ದೊಡ್ಡ ಸ್ಟೆಪ್ಗಳಿದೆ. ಇದನ್ನ ಹತ್ತಿ ಹೋಗಿ ಮೇಲೆ ಟಾಯ್ಲೆಟ್ಗೆ ಹೋಗ್ಬೇಕಾ? ಇದನ್ನ ನೋಡ್ಬೇಕಂದ್ರೇನೆ ನನಗೆ ತುಂಬಾನೇ ವಿಚಿತ್ರವಾಗಿ ಕಾಣ್ತಿದೆ. ಚಿಚು ಕೋಪದಿಂದ, ನನ್ ಜೊತೆ ಕಂಪ್ಯೂಟರ್ ಕೋರ್ಸು ಅದು ಇದು ಅಂತ ಹೇಳಿ ಬುಜ್ಜಿ ನಿನ್ನ ಕಳ್ಸಿ ನನ್ ಜೊತೆ ಹಣ ತಗೊಂಡ್ಲಾ? ಆವಾಗ್ಲೇ ಮೇಲೆಯಿಂದ ಯಾರೋ ಫ್ಲಶ್ ಮಾಡುವ ಸೌಂಡ್ ಕೇಳಿಸ್ತು. ಅಯ್ಯಯ್ಯೋ, ಯಾರೋ ಫ್ಲಶ್ ಮಾಡ್ತಾ ಇದ್ದಾರೆ. ನನ್ನ 30,000 ಹಣ ಹೀಗೆ ನೀರಿನಲ್ಲಿ ವೇಸ್ಟ್ ಆಗ್ತಾ ಇದೆ. ನನ್ ಜೊತೆ ಸುಳ್ಳು ಹೇಳಿ ನನ್ ಕೈಯಿಂದ 30,000 ತಗೊಂಡಿದ್ದೀರಾ? ನನಗೆ ಇವಾಗ್ಲೇ ನನ್ ಹಣ ಬೇಕು. ತುನಿ, ಇದನ್ನ ನೋಡಕ್ಕೆ ವಿಚಿತ್ರವಾಗಿದೆ. ಇದು ಕೆಳಗೆ ಬೀಳಲ್ಲ ಅಲ್ವಾ? ಹೌದು, ಇದನ್ನ ಯಾಕೆ ಕಟ್ಟಿದ್ರು? ಬುಜ್ಜಿ ಅಲ್ಲಿಗೆ ಬಂದು ಮೈಕ್ ನ ತಗೊಂಡು, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು 3 ಟಾಯ್ಲೆಟ್ ನ ಕಟ್ಟಿದ್ದೀನಿ. ಒಂದು ನನ್ನ ಕುಟುಂಬಕ್ಕೋಸ್ಕರ, ಇನ್ನು 2 ನನ್ನ ಪ್ರಾಣ ಸ್ನೇಹಿತರಿಗೋಸ್ಕರ ನಾನು ಟಾಯ್ಲೆಟ್ ನ ಕಟ್ಟಿರೋದು. ಬನ್ನು ಚಿನ್ನು ಇಬ್ರು ಒಬ್ರನ್ನೊಬ್ರು ಆಶ್ಚರ್ಯದಿಂದ ನೋಡ್ಕೊಂಡ್ರು. ನಮಿಗೋಸ್ಕರನಾ? ಹೌದು. ನಿಮ್ಮ ತಾಯಿಯಂದಿರು ಬೇಡ ಅಂತ ಹೇಳಿದ್ರು ಕೂಡ ನೀವು ಚಿಕ್ಕ ವಯಸ್ಸಲ್ಲಿ ಕನ್ಸ್ಕೊಂಡಿದ್ದೀರಲ್ವಾ, ಅದನ್ನ ನಾನು ನೆರವೇರಿಸ್ತೀನಿ. ಹೌದು, ನಿಮ್ಮ ತಾಯಿಯಂದಿರು ಬೇಡ ಅಂತ ಹೇಳಿದ್ರು ಕೂಡ ನನ್ನ ತಾಯಿ ನನಗೆ ಸಹಾಯ ಮಾಡಿದ್ದಾರೆ. ನನಗೆ ನನ್ನ ಸ್ನೇಹ ಮುಖ್ಯ. ನಾನು ನನ್ನ ಸ್ನೇಹವನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ 3 ಟಾಯ್ಲೆಟ್ ನ ಕಟ್ಟಿದ್ದೀನಿ. ಈ 3 ಟಾಯ್ಲೆಟ್ ಅಲ್ಲಿ ಒಂದು ನನಗೆ, ಇನ್ನು 2 ನಿಮಗೋಸ್ಕರ. ಚೋಟು ಕಣ್ಣಲ್ಲಿ ಕಣ್ಣೀರೊಂದಿಗೆ ಬುಜ್ಜಿ ಹತ್ರ ಬಂದು, ಬುಜ್ಜಿ, ನಮ್ಮನ್ನು ಕ್ಷಮಿಸಮ್ಮ. ನಾವು ಹಣದ ಗರ್ವದಲ್ಲಿ ಮಾತಾಡದೆ ಹೊರತು ನಮ್ಮ ಮಕ್ಕಳ ಕನಸನ್ನು ಆಲೋಚನೆ ಮಾಡಿ ನೋಡ್ಲಿಲ್ಲ. ನಮ್ಮ ಮಕ್ಕಳ ಕನಸನ್ನು ನೆರವೇರಿಸ್ಲಿಕ್ಕೋಸ್ಕರ ನೀನು ಸಾಲ ಮಾಡಿ ಈ ಟಾಯ್ಲೆಟ್ ನ ಕಟ್ಟಿದೀಯ. ಆದ್ರೆ ಹಣ ಇದ್ರೂ ಕೂಡ ನಾವು ಸೋತೋಗಿ ನಿಂತಿದೀವಿ. ಆವಾಗ ಚಿಚುಕಾಗಿ ಕೂಡ ತುಂಬಾ ಇಮೋಷನಲ್ ಆಗಿ, ಹೌದು ಬುಜ್ಜಿ, ನಮ್ಮ ಮಕ್ಕಳ ಕನ್ಸನ್ನು ನೆರವೇರಿಸಲಿಕ್ಕೆ ಒಂದು ತಾಯಿಯಾಗಿ ನಾವು ಪ್ರಯತ್ನ ಪಡ್ಲಿಲ್ಲ. ಆದ್ರೆ ನೀನು ಸ್ನೇಹದ ಬೆಲೆಯನ್ನು ತಿಳ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ಟಾಯ್ಲೆಟ್ ನ ಕಟ್ಟಿದೀಯ. ಈ ಹಣನ ನೀನ್ ಕೊಡ್ಬೇಡ, ಇದನ್ನ ನಾನು ಮನ್ನಾ ಮಾಡ್ತಾ ಇದ್ದೀನಿ. ಮೊದ್ಲು ಈ ಟಾಯ್ಲೆಟ್ ಅಲ್ಲಿ ನಾನೇ ಕೂತ್ಕೊಳ್ಳೋದು. ಮಹಿ ಹದ್ದು ಮೆಟ್ಲತ್ತಿ ಹೋಗಿ ವಾಪಸ್ ಬಂದು ಸಂತೋಷದಿಂದ, ಮೇಲೆ ಕೂತ್ಕೊಂಡ್ರೆ ಫ್ಲೈಟ್ ಅಲ್ಲಿ ಕೂತ ರೀತಿ ಇದೆ. ಹಾಗೇನೆ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿ ಗಾಳಿ ಬರುತ್ತೆ, ಊರೆಲ್ಲ ನೋಡ್ಕೊಂಡ್ ಕೂರ್ಬೋದು. ಆ ಸೀಟ್ ಬೆಲ್ಟು ಎಲ್ಲಿದೆ ಅಂತ ಮೊದ್ಲು ಹುಡುಕ್ಬೇಕು.
ಬಟನ್ ಒತ್ತಿದ ತಕ್ಷಣ ಫ್ಲೈಟ್ ಆನ್ ಆಗುವ ರೀತಿ ಫ್ಲಶ್ ಮಾಡಿದ ತಕ್ಷಣ ನೀರೆಲ್ಲ ಕೆಳಗಡೆ ಹೋಗ್ತಾ ಇದೆ. ಹಾಗೆ ಫ್ಲಶ್ ಬಟನ್ ಒತ್ತುವಾಗ ಲ್ಯಾಂಡಿಂಗ್ ಆಗುವ ಫೀಲ್ ಆಗ್ತಿದೆ. ಹೌದು ಬುಜ್ಜಿ, ಇದ್ರೊಳಗೆ ಕೂತ್ಕೊಂಡು ಪಕ್ಕದ ಮರವನ್ನು ನೋಡಿದ್ರೆ ಅಲ್ಲಿರುವ ಕೋತಿಗಳು ಕೂಡ ನಮಗೆ ಹಾಯಿ ಮಾಡುವ ರೀತಿ ಅನ್ಸುತ್ತೆ. ನೀನು ನಮ್ನ ಮರ್ತಿಲ್ಲ, ಫ್ರೆಂಡ್ಶಿಪ್ಗೋಸ್ಕರ ಕಟ್ಟಿದೀಯಾ. ಬನ್ನು ಚಿನ್ನು ಬುಜ್ಜಿನ ಗಟ್ಟಿಯಾಗಿ ಹಿಡ್ಕೊಂಡು, ಥ್ಯಾಂಕ್ಸ್ ಬುಜ್ಜಿ, ನಮ್ಮ ಸ್ನೇಹಕ್ಕೋಸ್ಕರ ನಮಗೆ ಕಟ್ಟಿದೀಯಾ. ನಮ್ಮ ಸ್ನೇಹ ಯಾವಾಗ್ಲೂ ಹೀಗೇನೆ ಇರ್ಬೇಕು ಕಣೋ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಮನಸಾರೆ ಬುಜ್ಜಿ ಗುಬ್ಬಚ್ಚಿನ ತುಂಬಾನೇ ಮೆಚ್ಕೊಂಡ್ರು. ಹಾಗೆ ಆ ಹೈಟೆಕ್ ಹುಡುಗಿಯ ಐಡಿಯಾ ಇವಾಗ ಆ ಊರಿಗೆ ತುಂಬಾ ದೊಡ್ಡ ಆದರ್ಶವಾಗಿ ಇತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ ಹೇಳಿ. ಹಾಗೇನೆ ನಮ್ ಚಾನೆಲ್ ಅಲ್ಲಿ ಬರುವ ಸ್ಟೋರಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರದಲ್ಲಿ ಟುನಿಯ ಮನೆ. ಪಕ್ಷಿಗಳ ಊರಿನಲ್ಲಿ ಟುನಿ ತುಂಬಾನೇ ಬಡವಳಾಗಿದ್ಲು. ಅವಳಿಗೆ ಅಂತ ಸ್ವಂತ ಮನೆ ಇಲ್ಲ, ಚಿಕ್ಕದಾದ ಒಂದು ಗುಡಿಸಲು ಕೂಡ ಇಲ್ಲ. ಅವಳು ತನ್ನ ಮಗಳಾದ ಬುಜ್ಜಿಯ ಜೊತೆ ಹಗ್ಲು ರಾತ್ರಿ ಒಂದು ದೊಡ್ಡ ಮರದ ಕೆಳಗಡೆನೆ ಅವರಿಬ್ರು ಸೇರಿ ಕಷ್ಟಪಟ್ಟು ವಾಸ ಮಾಡ್ತಾ ಇದ್ರು. ಟುನಿಗುಬ್ಬಚ್ಚಿಗೆ ಇರೋದೆಲ್ಲ ಒಂದೇ ಒಂದು ಆಸೆ, ಹೇಗಾದ್ರೂ ಕಷ್ಟಪಟ್ಟು ದುಡಿದು ಹಣ ಕೂಡಿಟ್ಟು ತನ್ನ ಮಗಳಿಗೋಸ್ಕರ, ಅವಳಿಗೋಸ್ಕರ ಒಂದು ಸ್ವಂತ ಮನೆ ಕಟ್ಲೇಬೇಕು ಅನ್ನೋದು ಮಾತ್ರ. ಹೀಗಿರುವಾಗ ಹಲವಾರು ವರ್ಷಗಳು ಕಷ್ಟಪಟ್ಟು ದುಡಿದು ಟುನಿಗುಬ್ಬಚ್ಚಿ ಅವಳು ದುಡಿದ ಹಣನ ಕೂಡಿಟ್ಟು ಅದನ್ನ ತಗೊಂಡು ತನ್ನ ಮಗಳು ಬುಜ್ಜಿ ಹತ್ತಿರ ಬಂದ್ಲು. ಟುನಿ ತುಂಬಾನು ಸಂತೋಷದಿಂದ, ಬುಜ್ಜಿ, ನನ್ ಮಗಳೇ, ನೋಡ್ದ ಹಣದ ಚೀಲ? ಇಷ್ಟು ದಿನಗಳ ಕಾಲ ನಾನು ಕೂಲಿ ಕೆಲಸ ಮಾಡಿ ನಮಗೋಸ್ಕರ ಅಂದ್ರೆ ನಿನಗೋಸ್ಕರ 5,000 ಕೂಡಿಟ್ಟಿದ್ದೀನಿ. ಇವತ್ತಿಗೆ ನಮ್ಮ ಕಷ್ಟ ಎಲ್ಲನೂ ದೂರ ಆಗುತ್ತೆ ಕಣಮ್ಮ. ಬುಜ್ಜಿ ಗುಬ್ಬಚ್ಚಿ ಸಂತೋಷದಿಂದ, ವಾವ್, 5,000ನ? ಹಾಗಾದ್ರೆ ಇವತ್ತು ನನಗೆ ಇಷ್ಟವಾದ ಬಟ್ಟೆ, ಅದೇ ರೀತಿ ನನಗಿಷ್ಟವಾದ ಐಸ್ ಕ್ರೀಮ್ ತಗೋಬೋದಮ್ಮ? ಬಟ್ಟೆ ಐಸ್ ಕ್ರೀಮ್ ಅಲ್ಲ ಬುಜ್ಜಿ, ಬಟ್ಟೆ ಹರಿದೋಗುತ್ತೆ, ಐಸ್ ಕ್ರೀಮು ಕರಗಿ ಹೋಗುತ್ತೆ ಅಂತದಲ್ಲಮ್ಮ. ನಾವು ಇರ್ಲಿಕ್ಕೆ ಶಾಶ್ವತವಾದ ಒಂದು ಮನೆ ಬೇಕಲ್ವಾ? ಇವತ್ತು ಈ ಹಣನ ತಗೊಂಡೋಗಿ ನಮ್ಮೂರಲ್ಲಿ ಯಾರ ಜೊತೆ ಆದ್ರೂ ಸ್ವಲ್ಪ ಜಾಗವನ್ನು ತೆಗೆದುಕೊಳ್ಳೋಣ. ನಾವು ಈ ಊರಲ್ಲಿ ನಮಗೆ ಅಂತ ಒಂದು ಸ್ವಂತ ಮನೆನ ತಗೋಬೇಕು. ಯಾರು ಇನ್ಮುಂದೆ ನಮ್ನ ಅನಾಥರು ಅಂತ ಕರಿಬಾರ್ದು. ಹೌದಮ್ಮ, ನಮಗೆ ಸ್ವಂತ ಮನೆ ಬರುತ್ತಾ? ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನೀವು ಹೋಗಿ ಸ್ವಂತ ಮನೆನ ತಗೊಳ್ಳಿ ಅಮ್ಮ. ನೀವು ಬರುವ ತನಕ ನಾನು ನಿಮಗೋಸ್ಕರ ಇದೇ ಸ್ಥಳದಲ್ಲೇ ಕಾದ್ಕೊಂಡು ಕೂತಿರ್ತೀನಿ. ಸರಿಯಮ್ಮ, ಆಯ್ತು. ನಾನು ಮೊದಲು ಚೋಟುವಿನ ಅಂಗಡಿ ಹತ್ರ ಹೋಗ್ಬರ್ತೀನಿ. ಚೋಟುವಿನ ಅಂಗಡಿ ಬಳಿ ಸ್ವಲ್ಪ ಜಾಗ ಇತ್ತು. ನಾನೋಗಿ ಕೇಳಿದ್ರೆ ಚೋಟು ನನಗೆ ಇಲ್ಲ ಅಂತ ಹೇಳೋದಿಲ್ಲ. ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಮನಸ್ಸಿನಲ್ಲಿ ಹಲವಾರು ಕನಸನ್ನ ಕಂಡ್ಕೊಂಡು ಅಲ್ಲಿಂದ ಚೋಟುಗಿಳಿಯ ಅಂಗಡಿಗೆ ಹೋದ್ಲು. ಚೋಟುಗಿಳಿ ಅಂಗಡಿಯಲ್ಲಿ ವಸ್ತುಗಳನ್ನೆಲ್ಲ ತೆಗ್ದಿಡ್ತಾ ಇದ್ಲು. ಆವಾಗ ಟುನಿ ಚೋಟು ಹತ್ರ, ಚೋಟು, ಹೇಗಿದೀಯಾ? ಚೆನ್ನಾಗಿದೀಯ ತಾನೇ? ಚೋಟು ತಲೆನ ಎತ್ತಿ ನೋಡಿ, ಯಾರದು? ಓಹೋ, ತುನಿಯಾ? ಏನ್ ತುನಿ, ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ದೀಯಾ? ಏನು ನನ್ನ ಅಂಗಡಿ ಬಳಿ ಬಂದಿದೀಯಾ? ವಸ್ತುಗಳೇನಾದ್ರೂ ಬೇಕಾ? ಹಣ ಕೊಟ್ರೆ ಮಾತ್ರ, ಇಲ್ಲದಿದ್ರೆ ಕೊಡೋದಿಲ್ಲ. ಸಾಲಕ್ಕೋಸ್ಕರ ಅಲ್ಲ ಚೋಟು, ವಸ್ತುಗಳಿಗೋಸ್ಕರ ಕೂಡ ಅಲ್ಲ. ನಾನು ನಿನ್ನ ಅಂಗಡಿಯ ಪಕ್ಕ ಸ್ವಲ್ಪ ಜಾಗ ಇದೆ ಅಲ್ವಾ, ಆ ಜಾಗನ ತಗೊಳಕ್ಕೆ ಬಂದೆ. ತುಂಬಾ ದಿನದಿಂದ ನಾನು ಹಣವನ್ನು ಕೂಡಿಟ್ಟಿದ್ದೆ. ನನಗೆ ಆ ಜಾಗ ಕೊಡ್ತೀಯಾ ಚೋಟು? ಚೋಟುಗಿಳಿ ಆಶ್ಚರ್ಯದಿಂದ, ಓಹೋ, ಅಷ್ಟೊಂದು ಜಾಗ ತಗೊಳ್ಳಷ್ಟು ನಿನ್ ಜೊತೆ ಹಣ ಇದೆಯಾ? ಸರಿ, ಆಯ್ತು. ಜಾಗ ಕೇಳಿದ್ರೆ ನಾನ್ ಮಾರಾಟ ಮಾಡ್ಲಿಕ್ಕೆ ಏನು ಬೇಜಾರಿಲ್ಲ. ಆದ್ರೆ ಆ ಜಾಗಕ್ಕೆ 10,000 ರೂಪಾಯಿ. ಟುನಿ ಆಶ್ಚರ್ಯದಿಂದ, ಏನು 10,000ನ? ಅಷ್ಟು ಸಣ್ಣ ಜಾಗಕ್ಕೆ 10,000ನ? ನನ್ ಜೊತೆ ಬರೀ 5,000 ಮಾತ್ರ ಇದೆ. ನನಗೆ ಆ ಜಾಗವನ್ನು 5,000ಕ್ಕೆ ಕೊಡು ಚೋಟು. ನನ್ನ ಮಗುವಿಗೆ ಇರ್ಲಿಕ್ಕೆ ಒಂದು ಸಣ್ಣ ಸ್ಥಳವನ್ನು ನಾನು ಕಟ್ಲೇಬೇಕು. ದಯವಿಟ್ಟು ನನಗ್ ಕೊಡು. ಚೋಟು ಕೋಪದಿಂದ, ಏನು, ನಿನಗೆ ದಯೆ ತೋರಿಸ್ಬೇಕಾ? ಅಲ್ಲ, ವ್ಯಾಪಾರದಲ್ಲಿ ದಯೆ ಎಲ್ಲ ತೋರ್ಸಕ್ಕಾಗಲ್ಲ. 5,000 ಇಟ್ಕೊಂಡು ಯಾರಾದ್ರೂ ಜಾಗ ತಗೊಳಕ್ಕೆ ಬರ್ತಾರ? ನಿನಗೇನಾದ್ರೂ ಬುದ್ಧಿ ಇದೆಯಾ? ಈ ಜಾಗ 5,000ಕ್ಕೆ ತಗೊಳಕ್ಕೆ ಸಾಧ್ಯನಾ? 5,000ಕ್ಕೆ ನನ್ನ ಅಂಗಡಿಯಲ್ಲಿರುವ ಸಾಮಾನ್ ಕೂಡ ಸಿಗದಿಲ್ಲ. ಚೋಟು ಹಿಡಿದ ಮಾತನ್ನ ಕೇಳಿ ಟುನಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಆದ್ರೂ ಕೂಡ ಅವಳ ಮನ್ಸಲ್ಲಿದ್ದ ಆಸೆಯಿಂದ ಅವಳು ಮಹಿಹದ್ದನ್ನ ನೋಡಕ್ ಹೋದ್ಲು. ಮಹಿಹದ್ದು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ಲು. ಮಗಿಯವ್ರೆ, ಮನೇಲಿದ್ದೀರಾ? ಸ್ವಲ್ಪ ಹೊರಗಡೆ ಬರ್ತೀರಾ? ನಿಮ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮಹಿ ಹೊರಗಡೆ ಬಂದು, ಏನ್ ತುನಿ, ಕೆಲ್ಸ ಎಲ್ಲ ಮುಗೀತಾ? ಏನಾದ್ರೂ ಕೆಲ್ಸ ಬೇಕಾ? ಏನ್ ವಿಷಯ? ಕೆಲ್ಸ ಎಲ್ಲ ಏನು ಬೇಡ ಮಗಿಯವ್ರೆ. ನೀವು ನಿಮ್ ಮನೆ ಪಕ್ಕ ಸ್ವಲ್ಪ ಜಾಗ ಇದೆ, ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಆ ಹಣವನ್ನು ನನಗ್ ಕೊಡ್ತೀರಾ? ನಾನು 5,000 ಕೂಡಿಟ್ಟಿದ್ದೀನಿ. ನಾನು ಒಂದು ಸಣ್ಣ ಗೂಡನ್ನು ಕಟ್ಕೊಂಡು ನನ್ನ ಜೀವನನ ನಾನು ಮಾಡ್ಕೊಂಡು ಹೋಗ್ತೀನಿ.
ಮಹಿ ಹದ್ದು ಜೋರಾಗಿ ನಗುತ್ತಾ ಏನ್ ತುನಿ ನಿನ್ಗೆ ತಮಾಷೆ ಆಗಿದ್ಯಾ? ನಾನು ನನ್ ಮನೆಯ ಪಕ್ಕದಲ್ಲಿರುವ ಜಾಗನ ಮಾರಾಟ ಮಾಡೋದು 30 ಲಕ್ಷಕ್ಕೆ. ನೀನು 5,000 ಹಣ ತಗೊಂಬಂದಿದ್ಯಲ್ಲ, ಇದ್ರಲ್ಲಿ ನನ್ ಗೇಟ್ ಕೂಡ ಬರೋದಿಲ್ಲ ಗೊತ್ತಾ? ನಾನು ಜೋಕ್ ಮಾಡ್ತಾ ಇಲ್ಲ. ನಾನು ಬಾಯಿ ಕಟ್ಟಿ ಹೊಟ್ಟೆ ಕಟ್ಟಿ ಈ 5,000ನ ಕೂಡಿಟ್ಟಿದ್ದೀನಿ. ನಾನು ಬಡವಿ, ನೀವು ಶ್ರೀಮಂತರು. ಶ್ರೀಮಂತರಿಗೆ ಕರುಣೆ ಇರುತ್ತೆ. ದಯವಿಟ್ಟು ಆ ಜಾಗನ ನನಗೆ ಕೊಟ್ರೆ ನಾನ್ ನಿಮಗೆ ಋಣವಾಗಿರ್ತೀನಿ. ಇಲ್ಲಿ ನೋಡು ತುನಿ, ನಾನು ನಿನ್ ಮೇಲೆ ಕರುಣೆ ಪಟ್ಟೆಲ್ಲ ನಿನಗೆ ಜಾಗನ ಕೊಡಕ್ಕಾಗೋದಿಲ್ಲ. ನನ್ ಮನೆ ಹಿಂದೆ ಇರುವ ಜಾಗನ ನಾನು 30 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ. ನಿನ್ನ ಹತ್ರ ಇರುವ ಹಣದಲ್ಲಿ ಈ ಊರಲ್ಲಿ ನೀನು ಎಲ್ಲೂ ಕೂಡ ಜಾಗನ ತಗೊಳಕ್ಕಾಗಲ್ಲ. ನೀನು ಆ ಮರದಲ್ಲಿರುವ ಆ ಸಣ್ಣ ಗೂಡಲ್ಲೇ ಜೀವನ ಮಾಡ್ಕೊಂಡು ಬದುಕು. ಯಾರು ಎಷ್ಟೇ ಅವಮಾನ ಮಾಡಿದ್ರು ಕೂಡ ಕೊನೆಗೆ ಬೇರೆ ದಾರಿ ಇಲ್ದೆ ಟುನಿಗುಬ್ಬಚ್ಚಿ ಲೂಸಿ ಹತ್ರ ಹೋದ್ಲು. ಅಲ್ಲಿ ಲೂಸಿ ಕೂಡ ಆ ಜಾಗ 50,000 ಅಂತ ಹೇಳಿ ಟುನಿಗೆ ಕೊಡಕ್ಕಾಗಲ್ಲ ಅಂತಾನು ಹೇಳಿ ಅವಳನ್ನ ಅವಮಾನ ಮಾಡಿ ಅಲ್ಲಿಂದ ಕಳ್ಸದ್ಲು. ಕೊನೆಗೆ ಬೇರೆ ದಾರಿನೇ ಇಲ್ದೆ ಟುನಿಗುಬ್ಬಚ್ಚಿ ಆ ಊರಲ್ಲೇ ಅತ್ಯಂತ ಶ್ರೀಮಂತಿಯಾದ ಚಿಚುಕಾಗಿಯ ಮನೆಗೆ ಹೋದ್ಲು. ಚಿಚುಕಾಗಿ ಆವಾಗ ಅವಳ ಮನೇಲಿ ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಜ್ಯೂಸ್ ಕುಡಿತಾ ಇದ್ಲು. ಆವಾಗ್ಲೇ ಟುನಿಗುಬ್ಬಚ್ಚಿ ಅವಳ ಮನೆಯೊಳಗಡೆ ಹೋಗಿ, ಚಿಚ್ಚು ಉಂಗಗಿಟ್ಟ ಕೊಂಚಂ ಪೇಸನು. ಅದನ್ನು ಕೇಳಿ ಚಿಚ್ಚು, ಏನ್ ತುನಿ, ನಾನು ರೆಸ್ಟ್ ತಗೊಳ್ಳುವ ಸಮಯದಲ್ಲಿ ಬಂದಿದೀಯಾ? ಇಲ್ಲಿ ನೋಡು, ಸಾಲಕ್ಕೋಸ್ಕರ ಬಂದಿದೀಯಾ? ನಿನ್ಗೆ ಸಾಲ ಕೊಡುವಷ್ಟು ಇವಾಗ ನನ್ ಜೊತೆ ಹಣ ಇಲ್ಲ. ಅಯ್ಯೋ, ಸಾಲಗೋಸ್ಕರ ಬಂದಿಲ್ಲ. ನಾನು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಊರ ಹೊರಗಡೆ ನಿಮ್ಮದು ಸ್ವಲ್ಪ ಜಾಗ ಇದೆ ಅಲ್ವಾ? ಅದನ್ನ ನನಗೆ ಕೊಟ್ರೆ ನಾನು ನನ್ನ ಮಗುವಿಗೋಸ್ಕರ ಒಂದು ಸಣ್ಣ ಗುಡಿಸಲನ್ನಾದ್ರೂ ಕಟ್ಕೋತೀನಿ. ಚಿಚುಕಾಗೆ ಜೋರಾಗಿ ನಗುತ್ತಾ, ಏನು, ನೀನು ಜಾಗ ತಗೋತೀಯ? ನೀನು ಕೂಲಿ ಕೆಲಸ ಮಾಡಿ ಜೀವನ ಮಾಡೋವಳು, ನೀನೋಗಿ ಹೋಗಿ ಜಾಗ ತಗೋತೀಯ? ಊರ ಹೊರಗಡೆ ಇದೆಯಲ್ವಾ ನನ್ ಜಾಗ, ಅದಕ್ಕೆ ಎಷ್ಟು ದುಡ್ಡು ಗೊತ್ತಾ? 20 ಲಕ್ಷ. 20 ಲಕ್ಷ ಅಂದ್ರೆ ನಿನಗೆ ಎಷ್ಟು ಸೊನ್ನೆ ಆದ್ರೂ ಗೊತ್ತಾ? ಅದೆಲ್ಲ ನಿನ್ಗೆ ಕೊಡಕ್ಕಾಗಲ್ಲ. ಟುನಿ ತುಂಬಾ ಬೇಜಾರಿಂದ, ಚಿಚ್ಚು ಅವ್ರೆ, ನೀವು ಹೇಳೋದು ನಿಜಾನೇ. ನಾನು ಕೂಲಿ ಕೆಲಸ ಮಾಡುವವಳೆ. ಆದ್ರೆ ಕೂಲಿ ಕೆಲಸ ಮಾಡೋರಿಗೆ ಆಸೆ ಇರಬಾರ್ದಾ? ನನ್ನ ಮಗುನ ಒಂದು ಸ್ವಂತ ಮನೆಯಲ್ಲಿ ಜೀವಿಸ್ಬೇಕು ಅಂತ ನನಗೂ ಆಸೆ ಇರಲ್ವಾ? ನನಗೆ ನಿಮ್ ಜಾಗ ಕೊಡಿ. 10 ವರ್ಷ ನಿಮ್ಗೆ ಫ್ರೀ ಆಗಿ ಕೆಲಸ ಮಾಡಿ ಕೊಡ್ತೀನಿ. ಪ್ಲೀಸ್ ಚಿಚ್ಚು ಅವ್ರೆ. ಆವಾಗ ಚಿಚು ಕೋಪದಿಂದ, ಬಾಯ್ ಮುಚ್ತೀಯಾ? ನಿನ್ನ ಉಚಿತ ಸೇವೆ ಎಲ್ಲ ನನಗೆ ಬೇಕಾಗಿಲ್ಲ. 5,000 ತಗೊಂಡು ನನ್ ಜಾಗ ತಗೊಳಕ್ಕೆ ಬಂದಿದ್ಯಲ್ಲ, ನೀನೆಲ್ಲ ನನ್ನ ಜಾಗದಲ್ಲಿ ನಿಲ್ಲಿಕ್ಕೆ ಕೂಡ ನಿನ್ಗೆ ಅರ್ಹತೆನೇ ಇಲ್ಲ. ಅಂತದ್ರಲ್ಲಿ ₹1,00,000 ಬೆಲೆ ಬಾಳುವಂತಹ ಜಾಗ ನಿನಗ್ ಬೇಕಾ? ನೀನೆಲ್ಲ ಕೂಲಿ ಮಾಡೋವಳು. ಯಾವಾಗ್ಲೂ ಕೂಲಿ ಮಾಡ್ಕೊಂಡ್ ಮಾತ್ರನೇ ಜೀವನ ಮಾಡ್ಬೇಕು. ನೀನೆಲ್ಲ ನನ್ ಸ್ಟೇಟಸ್ಸಿಗೆ ಹತ್ತಿರ ಬಂದು ಕೂಡ ನಿಲ್ಲಲು ಸಾಧ್ಯವೇ ಇಲ್ಲ. ಗೆಟ್ ಔಟ್ ಇನ್ ಮೈ ಹೌಸ್. ಪಾಪ ಟುನಿಯ ಮನಸ್ಸು ತುಂಬಾನೇ ಚೂರ್ ಚೂರಾಯ್ತು. ಅವಳ ಎಲ್ಲರ ಅವಮಾನ ಮಾಡಿದನ್ನ ನೋಡಿ ಅವಳು ತುಂಬಾನು ಬೇಜಾರ್ ಮಾಡ್ಕೊಂಡು ಎಲ್ಲರ ಮನೆಯಿಂದಾನೋ ಹೊರಟ್ಲು. ಆವಾಗ ಮರದ ಮೇಲೆ ತನ್ನ ಮಗಳು ಬುಜ್ಜಿ ಕೂತ್ಕೊಂಡಿದ್ಲು. ತನ್ನ ತಾಯಿ ತುಂಬಾನು ಬೇಜಾರಿಂದ ಬರೋದನ್ನ ಬುಜ್ಜಿ ನೋಡಿದ್ಲು. ಅವಳ ತಾಯಿನ ಹೋಗಿ ಗಟ್ಟಿಯಾಗಿ ತಬ್ಬಿ ಹಿಡ್ಕೊಂಡ್ಲು. ಬುಜ್ಜಿ ಅವಳ ತಾಯಿಯ ಹತ್ತಿರ, ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಅಳ್ತಾ ಇದ್ದೀರಾ? ಯಾರು ಕೂಡ ನಿಮಗೋಸ್ಕರ ಜಾಗನ ಕೊಡ್ಲಿಲ್ವಾ? ಏನಾಯ್ತಮ್ಮ? ಟುನಿ ಕಣ್ಣಲ್ಲಿ ಕಣ್ಣೀರಿಸ್ಕೊಂಡು, ಹೌದು ಬುಜ್ಜಿ, ಈ ಭೂಮಿಯಲ್ಲಿ ಇರೋರೆಲ್ಲ ತುಂಬಾ ಕ್ರೂರಿಗಳು. ನಾವು ಈ ಭೂಮಿ ಮೇಲೆ ಜೀವನ ಮಾಡ್ಲಿಕ್ಕೇನೆ ಅರ್ಹತೆ ಇಲ್ಲದವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮಗೆ, ಲೂಸಿ ಎಲ್ಲರೂ ನನ್ನ ತುಂಬಾ ಕೇವಲವಾಗಿ ಮಾತಾಡಿದ್ರು. ನನ್ನ ಕೈಯಲ್ಲಿರುವ 5,000ಕ್ಕೆ ಒಂದು ಸಣ್ಣ ಅಗಲದಷ್ಟು ಜಾಗ ಕೂಡ ಸಿಗದಿಲ್ಲ ಅಂತ ಕೇವಲವಾಗಿ ಮಾತಾಡಿದ್ರು. ಇಲ್ಲಿ ನೋಡಮ್ಮ ನನ್ ಮಗಳೇ, ನಾವು ಜೀವನ ಪೂರ್ತಿ ಈ ಮರದ ಕೆಳಗೆನೆ ಇರ್ಬೇಕು ಏನೋ. ನಿನಗೋಸ್ಕರ ನನ್ನಿಂದ ಒಂದ್ ಮನೆ ಕೂಡ ಕಟ್ಟಿಕೊಡಕ್ಕೆ ಸಾಧ್ಯ ಇಲ್ಲ. ಬುಜ್ಜಿ ಅಳುತ್ತಾ, ಅಮ್ಮ, ಅಳ್ಬೇಡಿ ಅಮ್ಮ. ನಮಗೆ ಯಾವ ರೀತಿಯ ಮನೆ ಕೂಡ ಬೇಡ. ನಾವು ಮನೆ ಕಟ್ಕೊಂಡು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಕೇವಲ ಪಡಿಸ್ತಾ ಇದ್ದಾರಾ? ಪರವಾಗಿಲ್ಲ ಅಮ್ಮ, ನಮ್ಗೆ ಈ ಮರ ಇದೆ ಅಲ್ವಾ? ನಾವು ಜೀವನ ಪೂರ್ತಿ ಈ ಮರದ ಕೆಳಗೆ ಜೀವನ ಮಾಡ್ಕೊಂಡು ಹೋಗೋಣಮ್ಮ. ಹಾಗೆ ತಾಯಿ ಮಗಳು ಇಬ್ರು ಕೂಡ ಅವರ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತ್ಕೊಂಡು ಅಳ್ತಾ ಇದ್ರು. ಆವಾಗ್ಲೇ ಕುಹುಬಾತು ಅವ್ರ ಅಳದನ್ನ ನೋಡಿ ಅವರ ಹತ್ತಿರ ಬಂದ್ಲು. ಕುಹುಬಾತು ತುಂಬಾನೇ ಬುದ್ಧಿವಂತಿಯಾಗಿದ್ಲು. ಏನ್ ತುನಿ, ಅಮ್ಮ ಮಗಳು ಇಷ್ಟು ಜೋರಾಗಿ ಅಳ್ತಾ ಇದ್ದೀರಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಏನಾಯ್ತು? ಏನ್ ವಿಷಯ? ಟುನಿಗುಬ್ಬಚ್ಚಿ ಆ ದಿನ ನಡೆದಿದ್ದು ಅವಳನ್ನ ಯಾರೆಲ್ಲ ಏನೆಲ್ಲ ಹೇಳಿ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಿದ್ಲು. ಅದನ್ ಕೇಳಿ ಕುಹು ಬೇಜಾರಿಂದ, ತುನಿ, ಅವರ ಹಣದ ಗರ್ವದಿಂದನೇ ಇವತ್ತು ಅವರೆಲ್ಲ ಈ ರೀತಿ ಮಾತಾಡ್ತಿದ್ದಾರೆ. ನೀನ್ ಯಾಕೆ ಅವ್ರ ಹತ್ರ ಹೋಗಿ ಜಾಗ ಕೇಳ್ತೀಯಾ? ನಿನ್ನ ಕಣ್ಣ ಮುಂದೆನೆ ನಿನ್ ಮನೆ ಕಟ್ಕೊಂಡು ಜೀವನ ಮಾಡುವಷ್ಟು ಒಂದು ಅವಕಾಶ ಇದೆ. ಅದು ನಿನ್ಗೆ ಗೊತ್ತಾಗಿಲ್ವಾ ತುನಿ? ಟುನಿ ಆಶ್ಚರ್ಯದಿಂದ, ಅವಕಾಶ ನನ್ನ ಕಣ್ಣ ಮುಂದೆ ಇದೆಯಾ? ನನಗೆ ಅಂತ ಯಾರು ಕೂಡ ಜಾಗ ಕೊಡ್ಲಿಲ್ಲ.
ಹಾಗಿರುವಾಗ ಅವಕಾಶ ನನ್ನ ಕಣ್ಣ ಮುಂದೆ ಹೇಗಿರುತ್ತೆ? ನಿನಗೆ ಒಂದ್ ವಿಷಯ ಗೊತ್ತಾ? ಪ್ರತಿ ವರ್ಷ ಮಳೆ ಗಾಳಿ ಎಲ್ಲ ಬರುತ್ತೆ. ಈ ವರ್ಷ ಕೂಡ ಜೋರಾದ ಮಳೆ ಬರುತ್ತೆ ಅಂತ ಮೊನ್ನೆ ತಾನೇ ಮಾತಾಡ್ಕೊಂಡ್ರು. ಈ ಊರ ಪಕ್ಕದಲ್ಲಿರುವ ಆ ಡ್ಯಾಮ್ ಒಡೆದೋಗಿ ನೀರು ಊರೊಳಗೆ ಬರುತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರಿಂದ ಈ ಊರಲ್ಲಿರುವ ಮನೆಗಳೆಲ್ಲಾನು ಮುಳುಗಿ ಹೋಗುವ ಅವಕಾಶಗಳಿದೆ. ನೀನು ಹೇಗೋ ಈ ಮರದ ಮೇಲೇನೆ ಇದ್ದೀಯಾ. ಮರ ಕೂಡ ತುಂಬಾ ಗಟ್ಟಿಯಾಗಿದೆ, ಮರ ಕೂಡ ತುಂಬಾ ಎತ್ತರದಲ್ಲಿದೆ. ಅದರಿಂದ ನಿನ್ ಮರದ ಮೇಲೇನೆ ಮನೆ ಕಟ್ಕೋ. ಇದರಿಂದ ನಿನಗೂ ಕೂಡ ಒಳ್ಳೇದು ತಾನೇ. ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ಮರದ ಮೇಲೆ ಮನೆನಾ? ಹೌದು ತುನಿ. ಇವಾಗ ಮಳೆ ಬಂದು ಊರೆಲ್ಲ ಮುಳುಗಿ ಹೋಗುತ್ತೆ ಅನ್ಕೋ. ನೀವು ಮನೇನ ಮರದ ಮೇಲೆ ಕಟ್ಕೊಂಡ್ರೆ ಅವಾಗ ನಿಮ್ಗೆ ಯಾವ ತೊಂದ್ರೆನೂ ಬರೋದಿಲ್ಲ. ನನ್ ಮಾತ್ ಕೇಳು. ನೀನು ಯಾರ ಜೊತೆನೆ ಹೋಗಿ ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ಈ ಮರದ ಮೇಲೆನೆ ಇನ್ನೊಂದು ಸುಂದರವಾದ ಮನೆನ ಕಟ್ಕೊಂಡು ಜೀವನ ಮಾಡ್ಕೊಂಡಿರೋ. ಎಲ್ಲರೂ ನೀರೊಳಗೆ ಮುಳುಗಿ ಹೋದ್ರು ಕೂಡ ನೀವು ಮಾತ್ರ ಆರಾಮವಾಗಿ ಮರದ ಮೇಲೆ ಇರ್ಬೋದು. ಏನ್ ಹೇಳ್ತೀಯ ತುನಿ? ನನ್ನ ಐಡಿಯಾ ಚೆನ್ನಾಗಿದ್ಯಾ? ಟುನಿ ಗುಬ್ಬಚ್ಚಿ ಸಂತೋಷದಿಂದ, ವಾವ್ ಕುಹು, ನೀನು ದೇವತೆ ರೀತಿ ಬಂದು ನನಗೆ ಎಷ್ಟು ಒಳ್ಳೆ ಐಡಿಯಾನ ಹೇಳ್ದೆ. ಹೌದು, ನಾವು ಪಕ್ಷಿಗಳ ತಾನೆ ಮರದ ಮೇಲೇನೆ ಚೆನ್ನಾಗಿರುವ ಗೂಡ್ ಕಟ್ಕೊಂಡು ಯಾಕೆ ಇರಬಾರ್ದು? ಒಳ್ಳೆ ಐಡಿಯಾ ಹೇಳ್ದೆ. ಅಮ್ಮ, ಹಾಗಾದ್ರೆ ನಾವು ನಾಳೆಯಿಂದನೇ ಮರದ ಮೇಲೆ ಮನೆ ಕಟ್ಟೋಣ. ನಮಗೆ ಯಾವ ಮಳೆ ಗಾಳಿ ಬಂದ್ರೂ ತೊಂದ್ರೆ ಇಲ್ಲ, ತಂಪಾದ ಗಾಳಿ ಕೂಡ ಬರುತ್ತೆ. ಹೌದು ತುನಿ, ಆ ಚಿಚ್ಚುಕಾಗೆ ಚೋಟು ಮಾತಿಗೆಲ್ಲ ಕಿವಿ ಕೊಡ್ಬೇಡ. ನಿನ್ಗೆ ಏನ್ ಸಹಾಯ ಬೇಕು ಅಂತ ನನ್ನ ಕೇಳು, ನನ್ನಿಂದಾಗೋ ಸಹಾಯ ಮಾಡ್ತೀನಿ. ಹಾಗೆ ಕುಹುಬಾತು ಕೊಟ್ಟ ಧೈರ್ಯದಿಂದ ಟುನಿ ಹಾಗೂ ಬುಜ್ಜಿ ಇಬ್ರು ತುಂಬಾನೇ ಕಷ್ಟಪಟ್ಟು ಅವ್ರ ಹತ್ರ ಇದ್ದ ಹಣದಲ್ಲಿ ಮನೆ ಕಟ್ಟಕ್ಕೆ ಬೇಕಾಗಿರುವ ಸುಮಾರು ವಸ್ತುಗಳನ್ನ ಅವ್ರು ಬೇಗನೆ ತಗೊಂಡ್ ಬಂದ್ರು. ಕುಹು ಹೇಳಿದ ಹಾಗೇನೆ 2-3 ದಿನಗಳು ಕಷ್ಟಪಟ್ಟು ಆ ಮರದ ಮೇಲೆ ಒಂದು ವೇದಿಕೆನ ತಯಾರು ಮಾಡಿ ಅದರಲ್ಲಿ ಅವರು ಹುಲ್ಲು ಹಾಗೂ ಹಲಗೆಯಿಂದ ತುಂಬಾನೇ ಅಂದವಾದ ಒಂದ್ ಮನೇನ ಕಟ್ಟಿದ್ರು. ಆ ಮನೆ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇತ್ತು. ಅವರಿಬ್ರು ಕೂಡ ಆ ಮನೆಯೊಳಗಡೆ ಹೋಗಿ ಆ ಮನೆಯಲ್ಲಿ ಸಂತೋಷವಾಗಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಕೆಲವು ದಿನಗಳ ನಂತರ ಕುಹು ಹೇಳಿದ ಹಾಗೇನೆ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಮೋಡಗಳೆಲ್ಲ ಕಪ್ಪಾಗಿ ಬಿರುಗಾಳಿಯ ಜೊತೆ ಜೋರಾಗಿ ಮಳೆ ಸುರಿಯಕ್ಕೆ ಶುರುವಾಯಿತು. ಒಂದಿನ 2 ದಿನ ಅಲ್ಲ, ಹಲವಾರು ದಿನಗಳು ಹೀಗೇನೆ ಬಿಡದೆ ಮಳೆ ಸುರಿಯಕ್ಕೆ ಶುರುವಾಗಿದ್ರಿಂದ ಆ ಊರಿನ ಪಕ್ಕದಲ್ಲಿರುವ ನದಿಯಲ್ಲಿ ನೀರು ತುಂಬಾನೇ ಜಾಸ್ತಿಯಾದ ನೀರೆಲ್ಲ ಇವಾಗ ಊರಿನ ಒಳಗಡೆ ಬರಕ್ ಶುರುವಾಯಿತು. ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಮನೆಗಳು ಕೂಡ ನೀರು ಹೋಗಿದ್ರಿಂದ ಪಕ್ಷಿಗಳೆಲ್ಲರೂ ಪ್ರಾಣ ಕಾಪಾಡ್ಕೊಳ್ಳಕ್ಕೆ ಮನೆಯಿಂದ ಹೊರಗಡೆ ಬರ್ತಾ ಇದ್ರು. ಇವಾಗ ಚಿಚುಕಾಗಿಯ ಮನೆಯಲ್ಲೂ ಕೂಡ ಸುಮಾರು ನೀರು ಬಂದಿತ್ತು. ಚಿಚು ಅದನ್ನ ನೋಡಿ ಬೇಜಾರಿಂದ, ಅಯ್ಯಯ್ಯೋ, ಲಕ್ಷಗಟ್ಲೆ ಕೊಟ್ಟು ಸಂಪಾದನೆ ಮಾಡಿದ ಮನೆ ಎಲ್ಲ ಹೋಗ್ತಾ ಇದೆ. ನನ್ನ ಸೋಫಾ ಎಲ್ಲ ಮುಳುಗೋಗ್ತಾ ಇದೆ. ಯಾರಾದ್ರೂ ನನ್ನನ್ನು ಕಾಪಾಡಿ. ಚೋಟಿಗಿಳಿ ಅವಳ ಮನೆ ಮಹಡಿಯಲ್ಲಿ ನಿಂತ್ಕೊಂಡು, ಜೋ, ಮನೆಯೊಳಗೆ ಇರ್ಬೇಡ, ಹೇಗಾದ್ರೂ ಮೇಲೆ ಬಂದ್ಬಿಡು. ಅಯ್ಯಯ್ಯೋ, ನನ್ನ ಅಕ್ಕಿ ಅಂಗಡಿಯಿಂದ ಅಕ್ಕಿ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಲ್ವಾ, ನಾನು ಏನಪ್ಪಾ ಮಾಡೋದು? ಮಹಿ ಅದು ಕೂಡ ಅವಳ ಮನೆ ಮೇಲೆ ಇದ್ದ ಶೆಡ್ಡಲ್ಲಿ ಕೂತ್ಕೊಂಡು, ಅಯ್ಯಯ್ಯೋ, ಹೋಗ್ತಾ ಹೋಗ್ತಾ ನೀರೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ಮೇಲೆ ಶೆಡ್ ಕೂಡ ಮುಳುಗಿ ಹೋಗುವ ಅವಶ್ಯಕತೆ ಇದೆ. ಇವಾಗ ನಾನು ಏನಪ್ಪಾ ಮಾಡೋದು? ಲೂಸಿ ಒಂದು ಹಲಗೆ ಮೇಲೆ ತೇಲ್ಕೊಂಡು ಬರ್ತಾ ಇದ್ಲು. ಯಾರಾದ್ರೂ ನನ್ನ ಕಾಪಾಡಿ, ನನಗೆ ಈಜಕ್ಕೆ ಬರಲ್ಲ, ಕಾಪಾಡಿ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಅವ್ರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದ ಆ ಸಮಯದಲ್ಲಿ ಎಲ್ಲರ ದೃಷ್ಟಿನೂ ದೂರದಲ್ಲಿದ್ದ ಒಂದು ಮನೆ ಹತ್ರ ಹೋಯ್ತು. ಆ ಮನೆ ಮರದ ಮೇಲೆ ಇತ್ತು. ಆ ಮನೆಯೊಳಗಡೆ ನೀರ್ ಬರ್ಲಿಲ್ಲ, ಯಾಕಂದ್ರೆ ಆ ಮನೆ ತುಂಬಾ ಎತ್ತರದಲ್ಲಿ ಮರದ ಮೇಲೆ ಇರೋದ್ರಿಂದ. ಅದು ಬೇರೆ ಯಾರ ಮನೆಯಲ್ಲ, ಟುನಿ ಹಾಗೂ ಬುಜ್ಜಿಯ ಮನೆ. ಅವರಲ್ಲಿ ಸಂತೋಷವಾಗಿದ್ರು. ಅದನ್ನ ನೋಡಿ ಚಿಚು, ಅಲ್ಲಿ ನೋಡಿದ್ರ ತುನಿಯ ಮನೆ ಕಾಣಿಸ್ತಾ ಇದೆ. ಅದು ಮರದ ಮೇಲೆ ಇರೋದ್ರಿಂದ ಯಾವ ತೊಂದರೆನೂ ಇಲ್ಲ. ತುನಿ ಸೇಫ್ ಆಗಿದ್ದಾಳೆ. ಹೌದು ಚಿಚ್ಚು, ನಾವು ನೆಲದ ಮೇಲೆ ಮನೆನ ಕಟ್ಟಿರೋದ್ರಿಂದ ನಮ್ಮ ಮನೆ ಎಲ್ಲ ನೀರಲ್ಲಿ ಮುಳುಗಿ ಹೋಯ್ತು. ಅವಳು ಬುದ್ಧಿವಂತಿಕೆಯಿಂದ ಮರದ ಮೇಲೆ ಕಟ್ಟಿದ್ದಾಳೆ. ಹೌದೌದು, ನಮ್ಮ ಹತ್ರ ಇರುವ ಮರದ ಕೊಂಬೆಯನ್ನು ಹಿಡ್ಕೊಂಡು ಮೆಲ್ಲೆ ಆ ಕಡೆ ಹೋಗ್ಬಿಡೋಣ. ಎಲ್ಲ ಪಕ್ಷಿಗಳು ಕೂಡ ಆ ಹಲಗೆ ಮೇಲೆ ಕೂತ್ಕೊಂಡು ಹೇಗೋ ಕಷ್ಟಪಟ್ಟು ತೇಳ್ಕೊಂಡು ಟುನಿಯ ಮನೆಯ ಹತ್ತಿರ ಬರ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಹೇಗೋ ಮಳೆಯಲ್ಲಿ ಒದ್ದೆಯಾಗಿ ಟುನಿಯ ಮನೆಯ ಹತ್ರ ಬಂದು ನಿಂತ್ಕೊಂಡು ಟುನಿಯ ಮನೆಯನ್ನ ನೋಡಿ ಅವರು ಎಲ್ರೂ ಜೋರಾಗಿ ಕಿಚ್ಚಿದ್ರು. ತುನಿ, ದಯವಿಟ್ಟು ಹೊರಗಡೆ ಬಾರೆ. ಟುನಿ ತಕ್ಷಣ ಹೊರಗಡೆ ಬಂದು ನೋಡಿದ್ಲು. ಆವಾಗ ಆ ನೀರಿನಲ್ಲಿ ಸಿಕ್ಕಾಕೊಂಡು ಪ್ರಾಣ ಕಾಪಾಡೋದಕ್ಕೋಸ್ಕರ ಒದ್ದಾಡ್ತಾ ಇದ್ದ ಪಕ್ಷಿಗಳನ್ನ ನೋಡಿದ್ಲು. ಆವಾಗ ಚೋಟು ಟುನಿ ಹತ್ರ, ತುನಿ, ದಯವಿಟ್ಟು ನಮ್ಮನ್ನು ಕಾಪಾಡೆ. ನಮ್ಮ ಮನೆ ಎಲ್ಲ ನೀರಲ್ಲಿ ಕುಚ್ಕೊಂಡು ಹೋಗ್ಬಿಡ್ತು. ಇವಾಗ ನಮ್ಮ ಹತ್ರ ಏನೂ ಇಲ್ಲ, ನಾವು ಮುಳುಗೋಗ್ತೀವಿ. ಹೌದು ತುನಿ, ಆವತ್ತು ನಾವು ಹಣದ ಗರ್ವದಿಂದ ನಿನ್ನ ತುಂಬಾನೇ ಅವಮಾನ ಮಾಡ್ಬಿಟ್ಟು. ನಿನಗೆ ಕನಿಷ್ಠ ಇರ್ಲಿಕ್ಕೆ ಸ್ವಲ್ಪ ಜಾಗ ಕೊಡ್ಲಿಕ್ಕೆ ಕೂಡ ನಮಗೆ ಮನ್ಸಾಗಿಲ್ಲ. ಇವತ್ತು ನಮ್ಮ ದುರಂಕಾರ ಎಲ್ಲ ಈ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ದಯವಿಟ್ಟು ನಮಗೆ ಸ್ವಲ್ಪ ಆಸರೆ ಕೊಡೆ. ಚಿಚುಕಾಗೆ ಅಳುತ್ತಾ,
ಹೌದು ತುನಿ, 1,00,000 ರೂಪಾಯಿ ಸ್ಥಳ ಅಂತ ಅವತ್ತು ನನ್ನ ಮನೆ ಮುಂದೆ ನಿಂತು ತುಂಬಾನೇ ಅವಮಾನ ಮಾಡಿಬಿಟ್ಟೆ. ಆದರೆ ಇವಾಗ 1,00,000 ರೂಪಾಯಿ ಯಾವುದೂ ಕೂಡ ನಮ್ಮ ಕಣ್ಣ ಎದುರಿಗೆ ಬರಲಿಲ್ಲ. ಇವತ್ತು ನಮ್ಮನ್ನ ಯಾರಿಂದಲೂ ಕಾಪಾಡಲು ಸಾಧ್ಯ ಇಲ್ಲ. ದಯವಿಟ್ಟು ನೀನು ಮನಸ್ಸಿಟ್ಟು ನಮ್ಮನ್ನ ಕಾಪಾಡೆ. ನಿನ್ನ ಬಿಟ್ಟರೆ ಇವತ್ತು ನಮಗೆ ಬೇರೆ ಗತಿಯೇ ಇಲ್ಲ. ಅವರ ಪರಿಸ್ಥಿತಿನ ನೋಡಿ ಟುನಿ ಗುಬ್ಬಚ್ಚಿಯ ಕಣ್ಣಲ್ಲಿ ಕಣ್ಣೀರು ಬಂತು. ಅವಳ ಕೋಪಕ್ಕಿಂತ ಅವರ ಪರಿಸ್ಥಿತಿ ಅವಳಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಅವಾಗ ಅವಳು, ಯಾರು ಕೂಡ ಅಳ್ಬೇಡಿ. ಅವತ್ತು ನೀವೆಲ್ಲರೂ ಸೇರಿ ನನ್ನ ಅವಮಾನ ಮಾಡಿದ್ರಿಂದನೇ ಆ ಕುಹುವಿನ ಸಲಹೆಯೊಂದಿಗೆ ನಾನು ಈ ಮರದ ಮೇಲೆ ಈ ಮನೆನ ಕಟ್ಕೊಂಡೆ. ನಾವು ಪಕ್ಷಿಗಳು, ಯಾವಾಗಲೂ ನಾವು ಕಾಡಲ್ಲೇ ವಾಸ ಮಾಡಬೇಕು. ನಾನು ನಿಮ್ಮನ್ನ ಕಾಪಾಡ್ತೀನಿ. ಎಲ್ಲರೂ ಆ ಮರದ ಕೊಂಬೆಯನ್ನು ಇಟ್ಕೊಂಡು ಮೇಲೆ ಹತ್ತಿ ಬನ್ನಿ. ಟುನಿ ಅಯ್ಯೋ ಪಾಪ ಅಂತ ಹೇಳಿ ಅವರು ಎಲ್ಲರಿಗೂ ಕೂಡ ಅವಳ ಮನೆಯಲ್ಲಿ ಜಾಗ ಕೊಟ್ಲು. ಮನೆಯೊಳಗಡೆ ಬಂದ್ಮೇಲೆ ಅವರಿಗೆ ಬಿಸಿ ಬಿಸಿಯಾಗಿ ಊಟನೂ ಮಾಡಿಕೊಟ್ಲು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಇವಾಗ ಅವರಿಗೆ ಅಮ್ಮ ಪರವಾಗಿಲ್ಲ, ನಮ್ಮ ಪ್ರಾಣ ಉಳಿತು ಅಂತ ಅಂದ್ಕೊಳ್ತಾ ಇದ್ರು. ಆವಾಗ ಚಿಚುಕಾಗಿ ಟುನಿ ಹತ್ರ, ತುನಿ, ನಿನ್ನ ಮನೆ ಚಿಕ್ಕದಾದ್ರೂ ನಿನ್ನ ಮನಸ್ಸು ತುಂಬ ದೊಡ್ಡದು. ಅವತ್ತು ನಾವು ಏನೇನೋ ಮಾತಾಡ್ಬಿಟ್ಟು, ಆದರೆ ಇವತ್ತು ನಮಗೆ ಆಸರೆ ಕೊಟ್ಟಿದ್ದು ಕೂಡ ನೀನೇ. ಏನು ಮಾಡೋದು ಚಿಚ್ಚು, ಕಷ್ಟ ಬಂದಾಗ ಸಹಾಯ ಮಾಡೋದೇ ಮಾನವತ್ವ ಗುಣ. ನೀವು ಕಷ್ಟದಲ್ಲಿದ್ದರೆ ನಾನು ಹಾಗೆ ಬಿಡೋಕ್ಕಾಗುತ್ತಾ? ಹಾಗೆ ಅವರು ಟುನಿಗುಬ್ಬಚ್ಚಿಯ ಮನೆಯಲ್ಲಿ ತುಂಬ ಸೇಫ್ ಆಗಿ ಇದ್ರು. ಅವರೆಲ್ಲರೂ ಆ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾಗ ಟುನಿ ಸಹಾಯ ಮಾಡಿಲ್ಲ ಅಂದ್ರೆ ಏನಾಗ್ತಿದ್ರೋ ಏನೋ. ಒಬ್ರು ಕಷ್ಟದಲ್ಲಿರುವಾಗ ಅವ್ರ ಕಷ್ಟಕ್ಕೋಸ್ಕರ ನಾವು ಸಹಾಯ ಮಾಡಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಅವ್ರ ಕಷ್ಟನ ನೋಡಿ ಅವರನ್ನ ಹಾಸ್ಯ ಮಾಡೋದು ಇಲ್ಲ ಅವ್ರಿಗೆ ಇನ್ನೂ ಮೇಲೆ ಮೇಲೆ ಕಷ್ಟ ಕೊಡೋದು ತಪ್ಪು. ಆ ರೀತಿ ಮಾಡಿದ್ರೆ ನಾಳೆ ನಮಗ್ ಕಷ್ಟ ಬರುವಾಗ ಅವ್ರ ಹತ್ರನೇ ನಾವು ಹೋಗಿ ನಿಲ್ಲೋ ತರ ದೇವ್ರು ನಮ್ಗೆ ಪಾಠ ಕಲ್ಸ್ಕೊಡ್ತಾನೆ.